ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವಿಷ್ಣು ಸಹಸ್ರನಾಮದ ನಾಮಚಿಂತನೆಯಲ್ಲಿ ಓಂ ವಸುಮನಸೇ ನಮಃ. ಓಂ ಪರಮಾತ್ಮನನ್ನು ವಸುಮನಾಹ ಅಂತ ಕರೀತಾರೆ. ಯಾಕೆ ಅಂತಂದರೆ ವಸುಂ ಶೋಭನಂ ಮನಃ ಯಸ್ಯ ಸಹ ವಸುಮನಾಹ. ಪ್ರಶಸ್ತವಾದ ಮನಸ್ಸು ಉಳ್ಳವನು ಯಾರೋ ಅವನು ವಸುಮನ. ಹಾಗಾದರೆ ಭಗವಂತನಿಗೂ ಮನಸ್ಸದ ಏನು ಅಂತ ಕೇಳಿದರೆ ಹೌದು, ಭಗವಂತನಿಗೂ ಮನಸ್ಸಿದೆ. ಆದರೆ ನಮ್ಮ ಹಂಗೆ ಅಹಂಕಾರ ತತ್ವದ ವಿಕಾರವಾದದ್ದಲ್ಲ. ಅಂತೆಯೇ ಅಂದರೆ ಆನಂದ ಮಾತ್ರಕರ ಪಾದ ಮುಖೋದರಾದೀ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬುದ್ಧಿ ಮನೋಂಗ ಪ್ರತ್ಯಂಗವತ್ತಾಂ ಭಗವತೋ ಲಕ್ಷಾಮಹೇ ಬ್ರಹ್ಮಸೂತ್ರದಲ್ಲಿ ಭಗವಾನ್ ವ್ಯಾಸರು ಹೇಳಿದ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಬುದ್ಧಿಮಾನ್ ಮನೋವಾನ್ ಅಂಗವಾನ್ ಪ್ರತ್ಯಂಗವಾನ್ ಇತಿ. ಅಂದರೆ ನಿರ್ದುಷ್ಟವಾದದ್ದು ಪರಮಾತ್ಮನ ಹಾಗೆ ಪರಮಾತ್ಮನ ಮನಸ್ಸು ಕೂಡ ನಿರ್ದುಷ್ಟವಾದದ್ದು, ಗುಣಪೂರ್ಣಿಪೂರ್ಣವಾದದ್ದು. ಹೀಗೆ ಭಗವಂತ ಪ್ರಶಸ್ತವಾದ ಮನಸ್ಸುಳ್ಳವನಾದ್ದರಿಂದ ವಸುಮಾನ್ ಅಂತನ್ನುವ ಲಕ್ಷಣ ಅವನಲ್ಲಿ ಕೂಡುತ್ತದೆ. ಇನ್ನೊಂದು ಅರ್ಥ ಏನು ಅಂತಂದರೆ ವರಂ ಸುಖಂ ಯಸ್ಯ ಸಹ ವಸುಹು ಅಥವಾ ವರಂ ಸುಖಂ ಏನ ಸಹ ವಸುಹು ಮನ್ಯತೆ ಇತಿ ಮನಃ ವಸುಮನಃ ಅಂತ. ಉತ್ತಮ ಸುಖವುಳ್ಳವನು ಅಥವಾ ಉತ್ತಮ ಸುಖವನ್ನು ನೀಡುವವನು ಹಾಗೂ ನಿತ್ಯ ಸ್ವತಂತ್ರವಾಗಿ ಮನನ ಮಾಡುತ್ತಿರುವವನು ಯಾರೋ ಅವನು ವಸುಮನ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಜ್ಞಾನಸ್ವರೂಪನಾಗಿ ಇರುವಂಥವನು ಮನ್ಯತೆ ಜಾನಾತಿ ಇತಿ ಮನಃ ಮನಸ್ಥಿತ ಮನೋನಾಮ್ನಿ ಬೋಧರೂಪತ್ವದೋ ರಮ. ಅಂದರೆ ಜ್ಞಾನಸ್ವರೂಪಳಾಗಿ ಮನಃ ಎನಿಸುವ ಲಕ್ಷ್ಮೀದೇವಿ ಇವಳು ಅಜರಾಮರಳಾಗಿ ಇರುವಂತೆ ಅನುಗ್ರಹಿಸುವವನು ಯಾರೋ ಅವನು ವಸುಮನ. ಹರೇ ಪ್ರಸಾದ ಸಾಮರ್ಥ್ಯಾದ್ ಅಜರಾಚಾಮರಾಹ್ಯಯಂ ಅನಾದಿಕಾಲ ಸಂಬಂಧಾದ್ ಇತ್ಯುವಾಚ ಪರಾರಮ. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಾರೆ, ಭಗವಂತನ ಅನುಗ್ರಹದಿಂದಲೇನೆ ಅವಳಿಗೆ ವೃದ್ಧಾಪ್ಯ ಇಲ್ಲ, ಮರಣ ಇಲ್ಲ, ಮತ್ತು ಚೆನ್ನಾಗಿ ಇರುವವಳಾದ್ದರಿಂದ ಲಕ್ಷ್ಮೀದೇವಿ ಅಜರಾಮರ ಲಕ್ಷ್ಮೀದೇವಿಯನ್ನು ಅನುಗ್ರಹ ಮಾಡುವವನಾದ್ದರಿಂದ ಆ ಭಗವಂತನಿಗೆ ಅಜರ ವಸುಮನ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ವಸುವಿನ ಮನಸ್ಸಿಗೆ ನೆಲೆಯಾಗಿರುವವನು ಯಾರೋ ಅವನು ವಸುಮನ. ಅಂದರೆ ವಸೋಹೋ ಯಾರು ವಸು ಅಂತಂದರೆ ಜುನಾಮಕ ವಸು ಯಾರು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರಾಗಿ ಅವತರಿಸಿದ ಜುನಾಮಕ ವಸುವಿನ ಮನಸ್ಸಿನಲ್ಲಿ ನೆಲೆಯಾಗಿರುವವನು ಯಾರೋ ಅವನು ವಸುಮನ. ಅದಕ್ಕೆ ಭಾಗವತ ಪ್ರಥಮ ಸ್ಕಂದದಲ್ಲಿ ಈ ಮಾತನ್ನು ಭೀಷ್ಮಾಚಾರ್ಯರೇ ಹೇಳ್ತಾರೆ. ಕೃಷ್ಣ ಏವಂ ಭಗವತಿ ಮನೋವಾಗ್ ದೃಷ್ಟಿವೃತ್ತಿಭಿಃ ಆತ್ಮಾನ್ಯಾತ್ಮಾನಮಾವೇಶ್ಯ ಸೋಂತಶ್ವಾಸ್ಯ ಉಪಾರಮತ. ಉತ್ತರಾಯಣ ಕಾಲದ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಪಾಂಡವರ ಜೊತೆಗೆ ಕೃಷ್ಣನು ಹೋಗಿದ್ದಾನೆ. ಆ ಪರಮಾತ್ಮನನ್ನು ಸ್ತುತಿಸಿ ಭೀಷ್ಮರು ಕಡೀ ಮಾತು ಏನು ಹೇಳ್ತಾರೆ ಅಂತಂದರೆ, ಮನಸ್ಸು ಮಾತು ದೃಷ್ಟಿಗಳ ವ್ಯಾಪಾರಗಳಿಂದ ತನ್ನನ್ನೇ ಶ್ರೀಕೃಷ್ಣ ಭಗವಂತನಲ್ಲಿ ನೆಲೆಗೊಳಿಸಿ ಕೊನೆ ಉಸಿರು ಎಳಿತಾ ಇದ್ದಾರೆ ಉಗ್ರಶ್ರವಸ್ ಅಂತನ್ನುವ ಸೂತರು
ಅದನ್ನು ನಿರೂಪಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರಿಂದ ವಸೋಹೋ ಜುನಾಮಕ ವಸೋಹೋ ಭೀಷ್ಮಸ್ಯ ಮನಃ ಯಸ್ಮಿನ್ ಸಹ ವಸುಮನಃ. ಮುಂದಿನ ನಾಮ ಓಂ ಸತ್ಯಾಯ ನಮಃ. ಓಂ ಭಗವಂತನನ್ನು ಸತ್ಯ ಸತ್ಯ ಅಂತ ಕರೀತಾರೆ. ಸತ್ಯ ಅಂತ ಯಾಕೆ ಕರೀತಾರೆ ಪರಮಾತ್ಮನನ್ನು? ಸತ್ಯಂ ನಿರ್ದುಃಖ ನಿತ್ಯ ನಿರತಿಶಯ ಆನಂದ ಅನುಭವ ಸ್ವರೂಪತ್ವಾತ್. ನಿರ್ದುಃಖ ನಿತ್ಯ ನಿರತಿಶಯ ಆನಂದದ ಅನುಭವವೇ ಸ್ವರೂಪವಾಗಿ ಉಳ್ಳವನು ಯಾರೋ ಅವನು ಸತ್ಯ. ಭಗವಂತನ ಆನಂದ ಇದು ನಿರವಧಿಕವಾದಂಥದ್ದು ಹಾಗೂ ನಿತ್ಯವಾದ, ಅದು ದುಃಖ ಸ್ಪರ್ಶದಿಂದ ದೂರವಾದದ್ದು. ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತಿ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತನ್ನುವಲ್ಲಿಯೂ ಕೂಡ ತತ್ವಸಂಖ್ಯಾನ ಮಾಯಾವಾದ ಖಂಡನಾದಿ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ಇದೇ ರೀತಿಯಾಗಿ ಭಗವಂತನನ್ನು ಕರೆದಿದ್ದಾರೆ. ಇಂತಹ ಆನಂದವನ್ನು ಭಗವಂತ ನಿತ್ಯ ಅನುಭವಿಸ್ತಾನೆ. ಸ್ವರೂಪಾನಂದದ ಈ ಅನುಭವ ಅವನ ಸ್ವರೂಪವೇ ಆಗಿದೆ. ಈ ಅಭಿಪ್ರಾಯದಿಂದಲೇ ಭಾಗವತ ಹೇಳುತ್ತದೆ ಸತ್ಯಂ ಪರಂ ಧೀಮಹಿ ಅಂತ. ಇನ್ನೊಂದು ಅರ್ಥದಲ್ಲಿ ಸದ್ಗುಣ ಸ್ವರೂಪಿಯಾದದ್ದರಿಂದ ಅವನು ಸತ್ಯ ಅಂತ ಕರಿತಾ ಇದ್ದಾರೆ. ಬೃಹದಾರಣ್ಯಕ ಉಪನಿಷತ್ತು. ಆಮೇಲೆ ಏತತ್ ಸತ್ಯಂ ಸತ್ಯಂ ಸದ್ಗುಣರೂಪತಃ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಸತ್ಯಮೇವ ಜಯತಿ ಅನ್ನೋದನ್ನು ಅಥರ್ವಣ ಉಪನಿಷತ್ತು ಹೇಳಿದಂತಹ ಮಾತು. ಇವತ್ತು ಭಾರತದ ಸತ್ಯಮೇವ ಜಯತೆ ಅಂತ ಏನು ಹೇಳ್ತಾರಲ್ಲ, ಅದು ಸತ್ಯಮೇವ ಜಯತಿ ಅಂಥೇಳಿ ಇರುವಂಥದ್ದು. ಅದನ್ನು ಅಥರ್ವಣ ಉಪನಿಷತ್ತಿನ ಒಂದು ಮಾತು. ಹೇಗೆ ಅದಕ್ಕೆ ಅಲ್ಲಿ ಹೇಳ್ತಾರೆ, ನಿತ್ಯ ಧರ್ಮವುಳ್ಳ ಪ್ರಯುಕ್ತ ಸತ್ ಸದಿತ್ಯಂ ಮೃತ ಧರ್ಮಣೋ ಮುಕ್ತಾ ಶ್ರೀರಪಿ ಚ ಈರಿತ. ಮುಕ್ತಾತ್ಮರು ಹಾಗೂ ಲಕ್ಷ್ಮೀದೇವಿ ಅನಿತ್ಯ ಧರ್ಮವುಳ್ಳ ಪ್ರಯುಕ್ತ ತೀ ಅಂತ ಎನಿಸುವವರು. ಅಮುಕ್ತರು ಇವರೆಲ್ಲರನ್ನೆಲ್ಲ ನಿಯಮಿಸುವವನು ಯಾರೋ ಅವನು ಸತ್ತ ತೀಯ ನಿಯಮವನ್ನು ಮಾಡುವಂಥವನು. ಅಂದರೆ ಸದಿತ್ಯಂ ಮೃತ ಧರ್ಮಾಣೋ ಮುಕ್ತಾಶ್ರೀರಪಿ ಚೇರಿತ ತೀತ್ಯುಕ್ತ ಮರ್ತ್ಯಧರ್ಮಾಣಾಂ ತೇಷಾಂ ನಿಯಮನಾದ್ ಹರಿಹಿ ಸತ್ಯಂ ಇತ್ಯುಚ್ಯತೆ ಸದ್ಭಿಃ. ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ಮಾತನ್ನೇ ಹೇಳ್ತಾರೆ. ಸತ್ಯಂ ಜಯತಿ, ಸತ್ಯಮೇವ ಜಯತಿ. ಪರಮಾತ್ಮನನ್ನು ಸತ್ಯ ಅಂತ ಕರಿತಾ ಇದ್ದಾರೆ. ಯಾಕಂತಂದ್ರೆ ಲಕ್ಷ್ಮೀದೇವಿ ಇತ್ಯಾದಿ ಅಮುಕ್ತರು ಎಲ್ಲರನ್ನೂ ನಿಯಮನ ಮಾಡುವವನು ಯಾರೋ ಅವನು ಸತ್ಯ. ಸತ್ಯ ಅನಿಸುವಂತಹ ಮೂರ್ತ ಅಮೂರ್ತಾತ್ಮಕ ಜಗತ್ತಿಗೆ ನಾಶಾದಿಗಳನ್ನು ಹೊಂದಿಸುವವನು ಹಾಗೂ ನಿಯಮನವನ್ನು ನೀಡುವವನು ಯಾರೋ ಅವನು ಸತ್ಯ. ಸಾಧಯತಿ ವಿಷದಕರಣಾದಿಕಂ ಪ್ರಾಪಯತೀತಿ ಯಾಮಯತಿ ನಿಯಚ್ಛಯತಿ ಇತಿ ಯಂ ಸಚ್ಚ ತತ್ ಯಂಚ ಸತ್ಯಂ. ಪ್ರಮೇಯ ದೀಪಿಕಾದಲ್ಲಿ ಶ್ರೀಮದಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಇನ್ನೊಂದು ಅರ್ಥದಲ್ಲಿ ಇದನ್ನು ಸ್ವಲ್ಪ ನಾನು ಸ್ಪಷ್ಟೀಕರಣ ಕೊಡಬೇಕು. ಅಂದರೆ ಲಕ್ಷ್ಮೀದೇವಿ, ಚತುರ್ಮುಖ, ವಾಯುದೇವರನ್ನು ಬಿಟ್ಟು ಉಳಿದವರು ಎಲ್ಲರೂ ಪಾಪಕ್ಕೆ ಭಾಗಿಯಾಗುವಂಥವರೇ. ಮೂರ್ತ ಅಂತ ಅನ್ನಿಸ್ತಾರೆ, ಸತ್ ಅಂಥೇಳಿ ಅನ್ಸ್ಕೊಳ್ತಾರೆ ಅವರು. ಇಂತಹ ಮೂರ್ತಕ್ಕಿಂತನೂ ವಿರುದ್ಧ ಸ್ವಭಾವ ಉಳ್ಳ ಲಕ್ಷ್ಮೀ, ಚತುರ್ಮುಖ ಹಾಗೂ ವಾಯುದೇವರು ಅಮೂರ್ತರು ಅಂತ ಕರೆಸ್ಕೊಳ್ತಾರೆ. ಅವರನ್ನು ತ್ಯ ಅಂತ ಕರೆದಾರೆ. ಸತ್ ತ್ಯ. ಹೀಗೆ ಇಂದ್ರಿಯಗಳು, ಸಕಲ ದೇವತೆಗಳು, ಪ್ರಾಣಿಗಳು, ಲೋಕಗಳು ಇವನ್ನೆಲ್ಲ ಒಳಗೊಂಡ ಮೂರ್ತ ಅಮೂರ್ತಾತ್ಮಕವಾದ ಪ್ರಪಂಚವೇ ಪ್ರಾಣ ಅಂತ ಅನಿಸ್ಕೊಳ್ತದೆ. ಇಂತಹ ಪ್ರಾಣವನ್ನೇ ಸತ್ಯ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಸತ್ಯ ಅಂತನಿಸುವಂತಹ ಮೂರ್ತಾತ್ಮಕ ಪ್ರಪಂಚಕ್ಕೆಲ್ಲ ಸೃಷ್ಟಿ, ಪಾಲನೆ, ಸಂಹಾರ, ನಿಯಮನ, ಮೋಕ್ಷಾದಿಗಳನ್ನು ನೀಡುವುದರಿಂದ ಸತ್ಯಸ್ಯ ಸತ್ಯ ಅಂತನ್ನುವುದು ಭಗವಂತನ ರಹಸ್ಯವಾದ ಹೆಸರು ಅನ್ನುವ ಮಾತನ್ನು ಬೃಹದಾರಣ್ಯಕ ಉಪನಿಷತ್ತು ನಮಗೆ ತೋರಿಸಿಕೊಡುತ್ತದೆ. ಶ್ರೀರ್
ಶ್ರಿಯೋರ್ವಾಯೋರ್ವಿರಿಂಚಾಚ್ಚ ಏನ್ಯೇ ಮೂರ್ತಾ ಹಿತೆ ಸ್ಮೃತಾಃ ಮೂರುಂ ಪಾಪಂ ಹಿತೇನಾಪ್ತಂ ಮೂರ್ತಮಿತ್ಯಭಿಧೀಯತೆ ವಿಶೀರ್ಣಂ ಚಾವಸನ್ನಂಚ ತದೇವಾತಃ ಸದುಚ್ಯತೆ ಮೂರ್ತಾದ್ ವಿರುದ್ಧರೂಪತ್ವಾತ್ ಶ್ರೀರ್ವಾಯುಶ್ಚಾಪ್ಯಮೂರ್ತಕೌ ಸರ್ವಜ್ಞೌ ಚ ತೌ ಚೈವ ನಿಯತೌ ಹರಿಣೈವ ತೌ. ನಾರಾಯಣ ಶ್ರುತಿ ಈ ಮಾತನ್ನು ಹೇಳಿದೆ ಅನ್ನುವುದನ್ನು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನನ್ನು ಎಲ್ಲರನ್ನೂ ನಿಯಮನ ಮಾಡುವಂತಹ ಭಗವಂತನನ್ನು ಸತ್ಯ ಅಂತ ಕರೀತಾ ಇದ್ದಾರೆ. ಮುಮುಕ್ಷುಗಳಿಂದ ಹೊಂದಲು ಯೋಗ್ಯನಾದವನು ಯಾರೋ ಅವನು ಸತ್ಯ. ಮುಮುಕ್ಷುಗಳಿಂದ ಹೋಗಲು ಯೋಗ್ಯನಾದಂಥವನು. ಬ್ರಹ್ಮತತ್ ಸತ್ಯತಾಮಗಾತ್ ಸತ್ಯತ್ವಂ ಸದನೀಯತ್ವಂ ಆಸಾದ್ಯಂ ಯನ್ಮುಮುಕ್ಷುಭಿಹಿ. ಆದ್ದರಿಂದ ಅವನು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಸಮಾತ್ಮನೇ ನಮಃ. ಓಂ ಪರಮಾತ್ಮ ಸಮಾತ್ಮನಾದಂಥವನು. ಯಾಕೆ ಪರಮಾತ್ಮನನ್ನು ಸಮಾತ್ಮ ಅಂತ ಕರೀತಾರೆ ಅಂತಂದರೆ, ಜ್ಞಾನಾದಿ ಗುಣಗಳ ವಿಷಯದಲ್ಲಿ ಒಂದೇ ರೀತಿಯಾದ ಸ್ವರೂಪ ಉಳ್ಳವನು ಯಾರೋ ಅವನು ಸಮಾತ್ಮ. ನೀಚೋಚ್ಚ ಪ್ರಾಣಿಷ್ವಪಿ ಸಮಃ ಜ್ಞಾನಾನಂದಾದಿ ಗುಣೈ ಏಕಪ್ರಕಾರ ಆತ್ಮ ಸ್ವರೂಪಂ ಯಸ್ಯ ಸಹ ಸಮಾತ್ಮ. ಅಂದರೆ ಉಚ್ಚವಾದಂತಹ ಪರಮಾತ್ಮ ಓಮ್ನಿ ಪ್ರೆಸೆಂಟ್, ಎಲ್ಲ ಕಡೆಗೂ ಇರುವಂಥವನು. ಎಲ್ಲ ಕಡೆಗೂ ಇರುವವನು ಅಂತಂದಮೇಲೆ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಅದರ ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ. ಅವನು ಇರುವ ಪದಾರ್ಥಗಳಲ್ಲಿ ಏನೇ ಲೋಪದೋಷಗಳಿದ್ದರೂ ಪರಸ್ಪರ ವೈಷಮ್ಯವಿದ್ದರೂ ಅದರಲ್ಲಿರುವ ಅವನು ಮಾತ್ರ ನಿರ್ದುಷ್ಟನಾಗಿ ಪರಿಪೂರ್ಣನಾಗೇನೆ ಇರ್ತಾನೆ. ಅದು ಎಂಥ ಪದಾರ್ಥದ ಏನದ ಗೊತ್ತಿಲ್ಲ, ಆದರೆ ಆ ಪದಾರ್ಥದೊಳಗೆ ಇರುವ ಪರಮಾತ್ಮ ಮಾತ್ರ ಪೂರ್ಣವಾಗಿ ನಿರ್ದುಷ್ಟನಾಗೇನೆ ಇರ್ತಾನೆ. ಬೇರೆ ಬೇರೆ ಪದಾರ್ಥಗಳಲ್ಲಿರುವ ಅವನ ಸ್ವರೂಪದಲ್ಲಿ ಏನೂ ವ್ಯತ್ಯಾಸವಿಲ್ಲ. ಭಗವದ್ಗೀತಾ 5ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಹೇಳಿಕೊಂಡಿದ್ದಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಪಂಡಿತರ ಲಕ್ಷಣ ಏನು ಅಂತಂದರೆ, ಎಲ್ಲರಲ್ಲಿಯೂ ಭಗವಂತ ಪೂರ್ಣವಾಗಿ ಇದ್ದಾನೆ ಅಂತ ತಿಳಿದುಕೊಳ್ಳುವುದು. ಆದ್ದರಿಂದ ಎಲ್ಲರಲ್ಲಿಯೂ ಸಮವಾಗಿ ಇರುವವನು ಯಾರೋ ಅವನು ಸಮಾತ್ಮ. ಇನ್ನೊಂದು ಅರ್ಥದಲ್ಲಿ ಸಮಾಹ ಏಕಪ್ರಕಾರಾಃ ಆತ್ಮನಃ ಮೂರ್ತಯೋ ಯಸ್ಯ ಸಹ ಇತಿ ಸಮಾತ್ಮ. ಅಂದ್ರೆ ಜ್ಞಾನಾನಂದಾದಿ ಗುಣಗಳ ವಿಷಯದಲ್ಲಿ ಒಂದೇ ರೀತಿಯ ದೇಹವುಳ್ಳವನು ಯಾರೋ ಅವನು ಸಮಾತ್ಮ. ಅಂದ್ರೇನು? ಭಗವಂತ ಸ್ವರೂಪತಃ ಒಬ್ಬನೇ, ಹೌದಿಲ್ಲ? ಹೌದು. ಆದರೆ ಆ ಒಬ್ಬನೇ ವಾಸುದೇವ ನಾರಾಯಣ ಪ್ರದ್ಯುಮ್ನ ಸಂಕರ್ಷಣ ಅಂತ 5 ರೂಪಗಳನ್ನು ತಾಳ್ತಾನೆ. ಕೇಶವ ನಾರಾಯಣ ಮಾಧವ ಗೋವಿಂದಾದಿ 12 ರೂಪಗಳನ್ನು ತಾಳ್ತಾನೆ. ಮತ್ಸ್ಯಾದಿ 10 ರೂಪಗಳನ್ನು ತಾಳ್ತಾನೆ. ನಾರಾಯಣಾದಿ ಶತರೂಪಗಳನ್ನು ತಾಳ್ತಾನೆ. ವಿಶ್ವಾದಿ 1000 ರೂಪಗಳನ್ನು ತಾಳ್ತಾನೆ. ಪರಾದಿ ಬಹುರೂಪಗಳನ್ನು ತಾಳ್ತಾನೆ. ಅಜಿತಾದಿ ಅನಂತ ರೂಪಗಳನ್ನು ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಈ ಎಲ್ಲ ರೂಪಗಳಲ್ಲಿಯೂ ಮೂಲ ರೂಪದಂತೆಯೇ, ಅಂದರೆ ಪರಮಾತ್ಮ ಇಷ್ಟು ರೂಪಗಳನ್ನು ತಾಳಿದರೂ ಕೂಡ ಯಾವ ರೂಪದೊಳಗೂ ಕೂಡ ಅವನ ದೇಹದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ನಿರ್ದುಷ್ಟನಾಗಿ ಗುಣಪೂರ್ಣನಾಗೇನೇ ಇರ್ತಾನೆ. ಅದನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಪಂಚಾತ್ಮಕ ಭವತ್ಸ ಭಗವಾನ್ ದ್ವಿಷಡಾತ್ಮಕೋಭೂತ್ ಪಂಚದ್ವಯೀ ಸಹಸ್ರ ಪರೋಮಿತಶ್ಚ ಏಕಸ್ಸಮೋಪ್ಯಖಿಲ ದೋಷ ಸಂಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹುಪಭೂತ ಅಂತ ಅಲ್ಲಿ ಭಗವಂತನನ್ನು ಸಮಾತ್ಮ ಎಷ್ಟು ಅವತಾರಗಳನ್ನು ಎಷ್ಟು ರೂಪಗಳನ್ನು ತಾಳಿದರೂ ಕೂಡ ಅವನು ಪರಿಪೂರ್ಣನಾಗೇನೆ ಇರ್ತಾನೆ. ಆದ್ದರಿಂದ ಅವನು ಸಮಾತ್ಮ ಅಂತ ಕರೀತಾ ಇದ್ದಾರೆ. ಎಲ್ಲರನ್ನು ಕುರಿತು ಒಂದೇ ರೀತಿಯಾದಂತಹ ಸ್ವಾಮಿಯಾಗಿರುವವನು ಯಾರೋ ಅವನು ಸಮಾತ್ಮ. ಸಮಃ ಏಕಪ್ರಕಾರ ಆತ್ಮ ಸ್ವಾಮಿ ಸಮಾತ್ಮ. ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು
ಹುಲ್ಲಿನವರೆಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಸ್ವಾಮಿತ್ವ ಪರಮಾತ್ಮಂದು. ಏನದರಿ, ಜಗತ್ತಿನೊಳಗೆ ಕೆಲವರ ಬಗ್ಗೆ ಅವರ ಸ್ವಾಮಿ, ಅವರ ಒಡೆಯರು ಏನಿರ್ತಾರೆ, ಒಬ್ರಿಗೆ ಒಡೆಯರಾಗಿರ್ತಾರೆ, ಆದರೆ ಅವ್ರಿಗೆ ಇನ್ನೊಬ್ಬರು ಒಡೆಯರಿರ್ತಾರೆ. ಈಗ ನಾನು ಕೆಲವು ಮಂದಿಗೆ ಒಡೆಯನಾಗಿದ್ದೇನೆ, ಆದರೆ ನನಗೆ ಕೆಲವು ಜನ ಒಡೆಯರಿದ್ದಾರೆ. ಆದರೆ ಪರಮಾತ್ಮ ಹಂಗಲ್ಲ, ಸಮಾತ್ಮ, ಎಲ್ಲರಿಗೂ ಸಮಾನವಾಗಿ ಒಡೆಯನಾಗಿ ಇರುವವನು. ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ತೃಣಪರ್ಯಂತರವಾಗಿ ಎಲ್ಲರಿಗೂ ಅವನೇ ಒಡೆಯನಾಗಿರುವವನು. ಕೆಲವರ ಬಗ್ಗೆ ಅವರಿಗೆ ಹೆಚ್ಚು ಒಡೆತನ ಇದ್ದರೆ ಇನ್ನು ಕೆಲವೊಬ್ಬರಿಗೆ ಅಷ್ಟೊಂದು ಒಡೆತನ ಇರುವುದಿಲ್ಲ. ಇವ್ರಿಗಾದ್ರೆ ನಾ ಹೇಳ್ಬೋದ್ರಿಪ್ಪ, ಅವರು ನಮ್ಮ ಅಧೀನನೇ ಇದ್ದಾರೆ, ಆದರೆ ನಮಗೆ ಹೇಳಿಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಪರಮಾತ್ಮನಿಗೆ ಇದು ಯಾವ ಬಿಡೇನೂ ಇಲ್ಲ. ಎಲ್ಲರಿಗೂ ಎಲ್ಲರ ಮೇಲೆಯೂ ಏಕಪ್ರಕಾರವಾಗಿರ್ತಕ್ಕಂತಹ ಸ್ವಾಮಿತ್ವ ಅವನಿಗೆ ಇದೆ. ಇನ್ನೊಂದು ಅರ್ಥದಲ್ಲಿ ಫಲದಾನಾದೌ ಯೋಗ್ಯತಾನ್ ಅತಿಕ್ರಮೇಣ ವೈಷಮ್ಯರಹಿತತ್ವಾತ್ ಸಮಃ ಸರ್ವಂ ಆತ್ಮೀಯತೆಯ ಆದದಾತಿ ಆತ್ಮ ಸ್ವಾಮಿ ಸಮಶ್ಚಾಸೋ ಆತ್ಮ ಚ ಸಮಾತ್ಮ. ಅವರವರ ಯೋಗ್ಯತೆಗೆ ತಕ್ಕಂತೆ ಪ್ರೇರಿಸಿ ಫಲ ನೀಡುವುದರಿಂದ ಪರಮಾತ್ಮ ಸಮ, ಹಾಗೂ ಎಲ್ಲರಿಗೂ ಸ್ವಾಮಿಯಾದದ್ದರಿಂದ ಆತ್ಮ. ಹೀಗೆ ಸಮಾತ್ಮ ಅಂತ ಅವನಿಗೆ ಕರೀತಾ ಇದ್ದಾರೆ. ಜೀವಾತ್ಮರು ಮಾಡುವಂತಹ ಪ್ರೀತಿ ದ್ವೇಷಗಳ ಅನುಗುಣವಾಗಿ ವೈಷಮ್ಯವಿಲ್ಲದ ಮನಸ್ಸು ಉಳ್ಳವನು ಯಾರೋ ಅವನು ಸಮಾತ್ಮ. ಸಮಃ ವೈಷಮ್ಯರಹಿತ ತತ್ ಪ್ರೀತಿ ದ್ವೇಷಾನುಗಣ ಆತ್ಮ ಮನಃ ಯಸ್ಯ ಸಹ ಸಮಾತ್ಮ. ಮಯಾ ಜ್ಞಾನೇನ ಸಹಿತಾಃ ಸಮಾಃ ಸಮಾಃ ಆತ್ಮನಃ ಜೀವಾಃ ಯಸ್ಮಾತ್ ಸಹ ಸಮಾತ್ಮ. ಅಂದರೆ ಜೀವಾತ್ಮರು ಜ್ಞಾನದಿಂದ ಸಹಿತವಾಗಿರುವಂತೆ ಅನುಗ್ರಹವನ್ನು ಮಾಡುವವನು ಯಾರೋ ಅವನು ಸಮಾತ್ಮ. ಮಯಾ ಅದಕ್ಕೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ಅಂತ ಹೇಳ್ತಾ ಇದ್ದಾರೆ. ಸಮಃ ಏಕರೂಪ ಆತ್ಮ ಮನಃ ಯಸ್ಯ ಸಹ ಸಮಾತ್ಮ. ಅಂದರೆ ಒಂದೇ ರೂಪವಾದ ಮನಸ್ಸುಳ್ಳವನು ಯಾರೋ ಅವನು ಸಮಾತ್ಮ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮಾ ರಮಾ ಆತ್ಮ ಚತುರ್ಮುಖ ತಾಭ್ಯಾಂ ಸಹಿತಸ್ತಥ ಸಮಾತ್ಮ. ಮಾ ಅಂತಂದರೆ ಲಕ್ಷ್ಮೀದೇವಿ, ಆತ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅವರಿಂದ ಸಹಿತನಾಗಿ ಇರುವವನು ಯಾರೋ ಅವನು ಸಮಾತ್ಮ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥವನ್ನು ಕೂಡ ಸತ್ಯಸಂಧ ತೀರ್ಥರು ಮಾಡ್ತಾರೆ. ಸಾರತ್ವಾತ್ ಸಹ ಮಾಯಾ ಲಕ್ಷ್ಮ್ಯಾ ಆತ್ಮ ಮನಃ ಯಸ್ಯ ಇತಿ ಸಮಾತ್ಮ. ಶ್ರೇಷ್ಠನಾದಂಥವನು ಮತ್ತು ಲಕ್ಷ್ಮೀದೇವಿಯಲ್ಲಿ ಮನಸ್ಸುಳ್ಳವನು ಯಾರೋ ಅವನು ಸಮಾತ್ಮ. ಶ್ರಿಯಂ ದೇವಾಂಶ್ಚ ಭೃತ್ಯತ್ವಾನ್ ಮನುತೆ ಬಹುಕೇಶವಃ ನಾತ್ಮಾರ್ಥಾಯ ಯತಸ್ತೇತು ಭಕ್ತ್ಯಾ ಸರ್ವೋತ್ತಮೋತ್ತಮಾಃ. ನೋಡ್ರಿ, ಲಕ್ಷ್ಮೀದೇವಿಯನ್ನಾಗಲಿ ಇತರ ದೇವತೆಗಳನ್ನೇ ಆಗಲಿ ಅವರು ತನ್ನ ಸೇವಕರು ಅನ್ನುವ ದೃಷ್ಟಿಯಿಂದ ಅವರನ್ನು ಭಗವಂತ ಆಧರಿಸ್ತಾನೆ ಹೊರತಾಗಿ ಭಗವಂತನ ಸ್ವಾರ್ಥಕ್ಕಾಗಿ ಅವರನ್ನು ಆಧರಿಸೋದಿಲ್ಲ. ಎಲ್ಲರಿಗೂ ಸಮಾನವಾದಂತಹ ಯೋಗಕ್ಷೇಮವನ್ನು ಅವನು ನೋಡ್ತಿರ್ತಾನೆ. ಲಕ್ಷ್ಮ್ಯಾದಿಗಳು ಭಕ್ತಿಯಿಂದ ಇತರರೆಲ್ಲರಿಗಿಂತಲೂ ಅಧಿಕರಣಿಸ್ತಾರೆ. ಆದ್ದರಿಂದ ಅವರಿಗೆ ಭಗವಂತ ವಿಶೇಷವಾದ ಆಧಾರವನ್ನು ಕೊಡ್ತಾ ಇದ್ದಾನೆ. ಇನ್ನೊಂದು ಸರ್ವೇಷಾಂ ಆತ್ಮ ಸಮೇಷಾಂ ಸರ್ವೇಷಾಂ ಆತ್ಮ ಸ್ವಾಮಿ ಸಮಾತ್ಮ. ಎಲ್ಲರಿಗೂ ಒಡೆಯನಾದವನು ಯಾರೋ ಅವನು ಸಮಾತ್ಮ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಇವತ್ತಿನ 3 ನಾಮಗಳು: ಓಂ ವಸುಮನಸೇ ನಮಃ, ಓಂ ಸತ್ಯಾಯ ನಮಃ, ಓಂ ಸಮಾತ್ಮನೇ ನಮಃ, ಓಂ ಸಂಹಿತಾಯ ನಮಃ. ಭಗವಂತನನ್ನು ಸಂಹಿತಃ ಅಂತ ಕರೀತಾರೆ. ಯಾಕೆ ಭಗವಂತನನ್ನು ಸಂಹಿತ ಅಂತ ಕರೀತಾರೆ ಅಂತಂದರೆ, ಸಮ್ಯಕ್ ಶ್ರುತ್ಯಾದಿ ಪ್ರಮಾಣೈ ಮಿತಃ ಸಂಹಿತಃ. ವೇದಾದಿ ಪ್ರಮಾಣಗಳಿಂದ ಚೆನ್ನಾಗಿ ತಿಳಿಯಲ್ಪಡುವವನು ಯಾರೋ ಅವನು ಸಂಹಿತ. ಇಡೀ ವೇದದೊಳಗೆ ಬರೀ ಪರಮಾತ್ಮನನ್ನು ಮಾತ್ರ ಹೇಳಿಕೊಟ್ಟಾರ ಅಂತ ಅಲ್ಲ, ಬೇರೆ ಬೇರೆ ದೇವರನ್ನು ಹೇಳಿಕೊಟ್ಟಿದ್ದಾವೆ. ಹಾಗೆ ಹೇಳಿದರೂ ಕೂಡ
ಅವನ್ನೆಲ್ಲ ಅವುಗಳಲ್ಲಿ ಆ ಶಬ್ದಗಳಿಂದ ಮುಖ್ಯ ಪ್ರತಿಪಾದ್ಯನಾದಂಥವನು ವಿಷ್ಣು. ಅವು ಎಲ್ಲವೂ ಕೂಡ ಪ್ರಮಾಣ ಅಂಥೇಳಿ ಹಿಡಿಯಬೇಕು. ಬೇರೆ ದೇವತೆಗಳನ್ನು ಸರ್ವೋತ್ತಮರು ಅಂತ ಹೇಳ್ತಾರೆ ಅಂತಂದ್ರೆ ಅವುಗಳ ಅಂತರ್ಯಾಮಿಯಾಗಿ ಭಗವಂತನನ್ನೇ ನಾವು ಚಿಂತನೆ ಮಾಡಬೇಕು. ಹೀಗೆ ವೇದಾದಿ ಪ್ರಮಾಣಗಳಿಂದ ಚೆನ್ನಾಗಿ ತಿಳಿಯಲ್ಪಡುವವನು ಯಾರೋ ಅವನು ಸಂಮಿತ. ಅದಕ್ಕೆ ಭಗವಂತ ಸಕಲ ಸತ್ ಪ್ರಮಾಣಗಳಿಂದ ಪರಸ್ಪರ ವಿರೋಧವಿಲ್ಲದೆ ಸ್ಪಷ್ಟವಾಗಿ ಪ್ರತಿಪಾದಿತನಾದದ್ದರಿಂದ ಅವನನ್ನು ಸಂಮಿತ ಅಂತ ಕರೀತಾ ಇದ್ದೇವೆ. ಸಂಮಿತಃ ಶ್ರುತ್ಯಾದಿ ಪ್ರಮಾಣೈ ಸಂ ನಿರ್ದುಷ್ಟಃ ಇತಿ ಮಿತಃ ಜ್ಞಾತಃ ಸಂಮಿತಃ. ವೇದಾದಿ ಪ್ರಮಾಣಗಳಿಂದ ಪರಮಾತ್ಮ ನಿರ್ದುಷ್ಟನಾಗಿದ್ದಾನೆ ಅಂತ ತಿಳಿಯಲ್ಪಡುವವನು, ಆದ್ದರಿಂದ ಆ ಪರಮಾತ್ಮ ಸಂಮಿತ. ಇನ್ನೊಂದು ಅರ್ಥದಲ್ಲಿ ಸಮೀಚೀನತ್ವಾತ್ ಸಂ ಮಿತಃ ಜ್ಞಾನಿಭಿಃ ಜ್ಞಾತಃ ಇತಿ ಸಂಮಿತಃ. ಭಗವಂತನ ಹೆಸರುಗಳಲ್ಲಿ ಸಂ ಅಂತನ್ನುವುದು ಒಂದು ಹೆಸರೇ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಆಕಯ ಪ್ರವಿಸಂ ವಿಷ್ಣುವಾಚಕಾಹ ಏಕಾಕ್ಷರಾಹ ಅನ್ನೋದನ್ನು ಶಬ್ದ ನಿರ್ಣಯದ ಕೋಟನ್ನು ಮಾಡಿ ಬೃಹದಾರಣ್ಯಕ ಭಾಷ್ಯವನ್ನು ಹೇಳುವಾಗ ಈ ಮಾತನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಸಮೀಚೀನನಾದದ್ದರಿಂದ ಸಂ ಎಂದೇ ಮಿತಃ ತಿಳಿಯಲ್ಪಡುವವನು ಯಾರೋ ಅವನೇ ಸಂಮಿತಃ ಭಗವಂತ. ಇನ್ನು ಜಗತ್ರಯಗಳನ್ನು ಚೆನ್ನಾಗಿ ತಿಳಿದವನು ಯಾರೋ ಅವನು ಸಂಮಿತಃ. ಸಮ್ಯಗ್ ಮಿತಂ ಜ್ಞಾನಂ ಜಗತ್ರಯಂ ಏನ ಇತಿ ಸಂಮಿತಃ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಈ ವ್ಯಾಖ್ಯಾನವನ್ನು ಮಾಡ್ತಾರೆ. ಮೂರೂ ಜಗತ್ತನ್ನು ಚೆನ್ನಾಗಿ ತಿಳಿದವನು ಯಾರೋ ಅವನು ಸಂಮಿತಃ. ಇನ್ನೊಂದು ಅರ್ಥವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸತ್ಯಸಂಧ ತೀರ್ಥರು. ಜಗತ್ರಯಂ ಸಮ್ಯಗ್ ಮಿತಂ ಪರಿಚ್ಛಿನ್ನಂ ಏನ ಸಹ ಸಂಮಿತಃ. ಮೂರೂ ಜಗತ್ತನ್ನು ಚೆನ್ನಾಗಿ ಅಳೆದವನು, ಅಳೆಯೋದು ಅಂತ ಹೇಳ್ತಾರಲ್ಲ, ಮಾಪನ ಮಾಡಿದವನು, ಮೂರೂ ಜಗತ್ತನ್ನು ಚೆನ್ನಾಗಿ ಮಾಪನ ಮಾಡಿದವನು ಯಾರೋ ಅವನು ಸಂಮಿತ. ಮಿತ ಜಗತ್ರಿತಯಾಯ ಜಿತಾರಯೇ ನಿಗಮವಾಕ್ ಪಟವೇ ವಟವೇ ನಮಃ ಅಂತ ದಧಿವಾಮನ ಸ್ತೋತ್ರದಲ್ಲಿ ವಾಮನ ರೂಪಿಯಾದಂತಹ ಭಗವಂತನ ಸ್ತೋತ್ರ ಮಾಡ್ತಾ ಇರಬೇಕಾದಾಗ ನಿನ್ನ ಮೂರು ಪಾದದಿಂದ ಮೂರು ಲೋಕವನ್ನು ಅಳದಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಂಮಿತ ಅಂತ ಹೇಳಂತಂದ್ರೆ ವಾಮನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅಂತ ಹೇಳ್ತಾರೆ. ಈ ಸಂಮಿತ ಅನ್ನುವುದನ್ನೇ ಇನ್ನೊಂದು ರೀತಿಯಿಂದ ಪದಚ್ಛೇದ ಮಾಡಿ ಹೇಳುವುದು ಅದ. ಸಂಮಿತ ಅಂತನ್ನುವುದನ್ನು ಅಸಂಮಿತ ಅಂತನೂ ಪದಚ್ಛೇದ ಮಾಡ್ತಾರೆ. ಇದನ್ನು ಕೆಲವು ಕಡೆಗೆ ಕೆಲವು ಟಿಪ್ಪಣಿಕಾರರು ಅಸಂಮಿತ ಅಂತ ಇಟ್ಕೊಂಡಾಗ, ಸಂಮಿತ ಅಂತಂದ್ರೆ ನೀವೇನು ಹೇಳಿದ್ರಿ, ವೇದಾದಿ ಪ್ರಮಾಣಗಳಿಂದ ಚೆನ್ನಾಗಿ ತಿಳಿಯಲ್ಪಡುವವನು ಸಂಮಿತ ಅಂತಾದರೆ, ಅಸಂಮಿತ ಅಂತಂದರೆ ವೇದಾದಿ ಪ್ರಮಾಣಗಳಿಂದ ಸಮಗ್ರವಾಗಿ ತಿಳಿಯಲ್ಪಡದೇ ಇರುವವನು. ಅಂದರೆ ಸಂಪೂರ್ಣವಾಗಿ ಯಾವ ವೇದ ಆಗಲಿ ಯಾವ ಉಪನಿಷತ್ತಾಗಲಿ ಅವನನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮನವಚನಕ್ಕೆ ಅತಿ ದೂರ ಅಂತ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿಯಾಗಿ ಅಪರಿಚ್ಛಿನ್ನ ಇತಿ ಅಸಂಮಿತ, ಚೆನ್ನಾಗಿ ಅಳೆಯಲು ಎಟಕದೇ ಇರುವವನು, ಅವನನ್ನು ಏನಂತ ಹೆಂಗಂತ ಎಷ್ಟು ಎತ್ತರಿದ್ದಾನ ಎಷ್ಟು ಅಗಲಿದ್ದಾನ ಅಂತ ಅವನನ್ನು ಅಳಿಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವನು ಅಸಂಮಿತ. ಏನ ಅನಾಮಕೇನ ಸ್ವೇನೈವ ಸಮ್ಯಕ್ ಮಿತಃ ಜ್ಞಾತಃ ಇತಿ ಅಸಂಮಿತಃ. ಅಂದರೆ ಎನಿಸುವಂತಹ ತನ್ನಿಂದಲೇ ಚೆನ್ನಾಗಿ ತಿಳಿಯಲ್ಪಡುವವನು ಯಾರೋ ಅವನು ಅಸಂಮಿತ. ಭಗವದ್ಗೀತೆಯಲ್ಲಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ, ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಪರಮಾತ್ಮನನ್ನು ಬೇರೆ ಯಾರಿಂದಲೂ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವನಿಂದ ಮಾತ್ರ ಅವನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಮುಂದಿನ ನಾಮ ಓಂ ಸಮಾಯ ನಮಃ. ಓಂ ಭಗವಂತನನ್ನು ಸಮ ಅಂತ ಕರಿತಾ ಇದ್ದಾರೆ.
ಯಾಕೆ ಪರಮಾತ್ಮ ಸಮ ಅಂತಂದರೆ ತನ್ನ ಸಕಲ ರೂಪಗಳಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಒಂದೇ ರೀತಿಯಾಗಿ ಇರುವವನು ಸಮ. ಅಧಿಷ್ಠಾನ ವೈಚಿತ್ರೇಪಿ ಸ್ವಸ್ಯ ಸರ್ವತ್ರ ಏಕರೂಪತ್ವಾತ್ ಸಮಃ. ಸತ್ಯಸಂಧರು ತೀರ್ಥರು ಹೇಳ್ತಾರೆ, ಸರ್ವತ್ರ ಸರ್ವರೂಪೇಶು ಸಮತ್ವಾತ್ ಸಮಃ ಅಂತ ಹೇಳ್ತಾರೆ. ಹಿಂದೆ ನೀವು ಕೇಳಿದ್ರಿ ಭಗವದ್ಗೀತೆಯ ಮಾತು, ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ. ಕೇವಲ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಮಾತ್ರ ಪರಮಾತ್ಮ ಸಂಪೂರ್ಣವಾಗಿ ಇರ್ತಾನೆ ಅಂತ ಅಲ್ಲ. ಸಹ ಸ್ವರ್ಗೇ ಸಹ ಭೂಮೌ ಸಹ ನರಕೆ ಸೋಂಧಂತಮಸಿ ಪ್ರವೃತ್ತಿ ಕೃದೇಕ ಏವ ಅನುವಿಷ್ಣೋನಾಸೌ ದುಃಖ ಭುಗೀಶ್ವರ ಪ್ರಭುತ್ವಾತ್. ಅಂದ್ರೆ ಪೌತ್ರಾಯಣ ಶ್ರುತಿ ಅಂತ ಒಂದು ಶ್ರುತಿ. ಆ ಶ್ರುತಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಂತಂದ್ರೆ, ಭಗವಂತ ಸ್ವರ್ಗ ವೈಕುಂಠಾದಿಗಳಲ್ಲಿ ಪ್ರೇರಕನಾಗಿರುವಂತೆ ನರಕ ಅಂಧಂತಮಸ್ಸು ಅಲ್ಲಿಯೂ ಕೂಡ ಇದ್ದೇ ಇದ್ದಾನೆ. ಅಲ್ಲಿ ಇದ್ದಾನೆ ಅಂತಂದ ಮೇಲೆ ಅಲ್ಲಿಯೂ ಕೂಡ ಗುಣಪೂರ್ಣನಾಗಿಯೇ ದುಃಖಾದಿ ದೋಷ ರಹಿತನಾಗಿ ಇದ್ದಾನೆ ಅಂತ ತಿಳ್ಕೊಳ್ಬೇಕಷ್ಟೆ. ಎಲ್ಲರ ಸಂಹಾರ ನಡೆದ ಪ್ರಳಯದಲ್ಲೂ ಕೂಡ ತನ್ನ ಗುಣಪೂರ್ಣನಾದ ಸ್ವರೂಪವನ್ನು ಅವನು ಅನುಭವಿಸ್ತಾ ಇರ್ತಾನೆ. ಆತ್ಮಾವ ಇದಮೇಕ ಏವಾಗ್ರೇ ಆಸಿನ್ನಾನ್ಯತ್ ಕಿಂಚಿತ್ ಮಿಷತ ಐತರೇಯ ಉಪನಿಷತ್ತು ಈ ಮಾತನ್ನು ಹೇಳ್ತದೆ. ಆದ್ದರಿಂದ ಅವನು ಸಮ. ಇನ್ನು ಶುಭಾಶುಭ ಫಲದಾನೆ ವೈಷಮ್ಯ ರಾಹಿತ್ವಾತ್ ಸಮಃ. ಜೀವಾತ್ಮರಿಗೆ ಶುಭ ಅಶುಭ ಫಲವನ್ನು ನೀಡುವುದರಲ್ಲಿ ವೈಷಮ್ಯ ಇಲ್ಲದೆ ಇರುವವನು ಸಮ. ಅದಕ್ಕೆ ಪಾರ್ಸೆಲಿಟಿ ಮಾಡಬೇಡ್ರಿ ಅಂತ ಹೇಳಂತಾರಲ್ಲ. ಪಾರ್ಸೆಲಿಟಿ, ವೈಷಮ್ಯ ಅಂದರೆ ಯಾವುದು? ಯೋಗ್ಯರಿಗೆ ಅಯೋಗ್ಯವನ್ನು ಮಾಡೋದು ಪಾರ್ಸೆಲಿಟಿ, ಅಯೋಗ್ಯರಿಗೆ ಯೋಗ್ಯವಾದದ್ದನ್ನು ಮಾಡೋದು ಪಾರ್ಸೆಲಿಟಿ. ಆದರೆ ಯೋಗ್ಯರಿಗೆ ಯೋಗ್ಯವನ್ನು, ಅಯೋಗ್ಯರಿಗೆ ಅಯೋಗ್ಯವನ್ನು ಮಾಡುವುದು ಸಮ, ಇಂಪಾರ್ಷಲ್. ಪರಮಾತ್ಮನೂ ಕೂಡ ಇಂಪಾರ್ಷಲ್ಲೇ ಆಗಿದ್ದಾನೆ. ಪರಮಾತ್ಮ ಜೀವಾತ್ಮರ ಅನಾದಿಯಾದಂತಹ ಯೋಗ್ಯತಾ, ಕರ್ಮ ಹಾಗೂ ಪ್ರಯತ್ನ ಇವು ಮೂರನ್ನ ಏತಾನ್ ಅಪೇಕ್ಷೆಯವ ಫಲಂ ದದಾತಿ ಇತ್ಯಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ, ಅವುಗಳನ್ನು ಆಧರಿಸಿಕೊಂಡೇನೆ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡುವುದಾಗಲಿ ಮಾಡದೇ ಇರುವುದಾಗಲಿ ಮಾಡ್ತಾನೆ. ನಮ್ಮ ಯೋಗ್ಯತೆ, ನಮ್ಮ ಕರ್ಮ ಹಾಗೂ ನಮ್ಮ ಪ್ರಯತ್ನ ಇವು ಮೂರನ್ನು ಕನ್ಸಿಡರ್ ಮಾಡಿ ಪರಮಾತ್ಮ ಅನುಗ್ರಹವನ್ನು ಮಾಡೋದು. ಇಲ್ಲಿ ಬಹಳ ಮುಖ್ಯವಾಗಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಷಯ ಏನು ಅಂತ ಹೇಳಂತಂದ್ರೆ, ಜೀವಾತ್ಮರಿಗೆ ಶುಭಾಶುಭ ಫಲಗಳನ್ನು ನೀಡುವುದರೊಳಗೆ ವೈಷಮ್ಯ ಇಲ್ಲದೆ ಇರುವವನು ಅಂತಂದ್ರೆ, ನೋಡ್ರಿ, ಯೂಶಲಿ ನಾವೇನು ಮಾಡ್ತೀವಿ ಅಂತಂದ್ರೆ, ನಮಗೆ ಬೇಕಾದವರಿಗೆ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ. ಅವರು ನಮಗೆ ಬೇಡಾದವರು ಅಂತೇಳಂತಂದ್ರೆ ಅವರನ್ನು ವಿಪರೀತವಾಗಿ ದ್ವೇಷ ಮಾಡ್ತೇವೆ ಅಥವಾ ಅವರಿಗೆ ವಿಪರೀತವಾದಂತಹ ತೊಂದರೆಯನ್ನು ಕೊಡ್ತೇವೆ. ವಾಸ್ತವಿಕವಾಗಿ ಅವರು ಅಷ್ಟು ದ್ರೋಹವನ್ನು ಮಾಡಿರುವುದಿಲ್ಲ ನಮಗೆ. ಅವರು ಮಾಡಿದ ದ್ರೋಹಕ್ಕಿಂತಲೂ 2 ಪಟ್ಟು 5 ಪಟ್ಟು 10 ಪಟ್ಟು ಅವರಿಗೆ ನಾವು ಶಿಕ್ಷೆಯನ್ನು ಕೊಡ್ತೇವೆ. ಆದರೆ ಪರಮಾತ್ಮ ಹಂಗಲ್ಲ. ಪರಮಾತ್ಮ ಅಯೋಗ್ಯರಿಗೂ ಕೂಡ ಅವರು ಮಾಡಿದ ಪಾಪದಕ್ಕಿಂತಲೂ ಹೆಚ್ಚು ಕಷ್ಟವನ್ನು ಕೊಡುವುದಿಲ್ಲ. ಅದನ್ನು ಒಂದು ಗಮನಿಸಬೇಕಾದದ್ದೇ ಇಲ್ಲಿ. ನಾವು ನಮ್ಮವರಲ್ಲ ಅಂತಂದ್ಕೊಳ್ಳೆ ನಾವು ಹಂಗೆ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ. ಅಭಕ್ತರು ತನ್ನವರಲ್ಲ ಅಂಥೇಳಿ ಅವರ ಅಪರಾಧದ ಪ್ರಮಾಣಕ್ಕಿಂತ ಅಧಿಕವಾದ ಅಶುಭ ಫಲವನ್ನು ಅವನು ಎಂದಿಗೂ ಕೊಡುವುದಿಲ್ಲ. ಆದ್ದರಿಂದಲೇನೆ ಅವನನ್ನು ಮಹಾತ್ಮ ಅಂತ ಹೇಳ್ತದೆ. ಸೇವಾಯೋಗ್ಯಾತಿರೇಕೇಣ ಸ್ವಾನಾಮಪಿ ನ ದಾಸ್ಯತಿ ಅಪರಾಧಿಕ ಅತಿರೇಕೇಣ ನಾಣ್ಯಸ್ತ್ಯಾಸ್ಯ ಸಮೋಹರಿಹಿ. ಮಹಾತ್ಮ್ಯ ಅಂತನ್ನುವ ಗ್ರಂಥದಲ್ಲಿ ಇದನ್ನು ತಿಳಿಸಿದ್ದಾರೆ. ಯಾರು ಎಷ್ಟು ಸೇವಾ ಮಾಡ್ಯಾರ ಅವ್ರಿಗೆ ಅದರ ತಕ್ಕಂಗೆ ಫಲ ಕೊಡ್ತಾನೆ. ಯಾರು ಎಷ್ಟು ಪಾಪ ಮಾಡ್ಯಾರ ಅದರ ತಕ್ಕಂಗೆ ಕಷ್ಟಗಳನ್ನು ಅವನು ಕೊಡ್ತಾನೆ. ಅದಕ್ಕಿಂತ ಹೆಚ್ಚು ಕೊಡುವುದಿಲ್ಲ. ಸುಖನೂ ಹೆಚ್ಚು ಕೊಡುವುದಿಲ್ಲ, ದುಃಖನೂ ಹೆಚ್ಚು ಕೊಡುವುದಿಲ್ಲ. ನಮ್ಮ ಯೋಗ್ಯತೆ, ಕರ್ಮ, ಪ್ರಯತ್ನ ಇವುಗಳಿಗೆ ಅನುಸರಿಸೇನೆ ಅವನು ಕೊಡುವಂಥದ್ದು. ಹೀಗೆ ಭಗವಂತ ಬ್ರಹ್ಮಸೂತ್ರದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ. ಓಂ ವೈಷಮ್ಯನರ್ಘ್ರಣೇ ನ ಸಾಪೇಕ್ಷತ್ವಾತ್ ತಥಾ ಹಿ ದರ್ಶಯತಿ ಓಂ.
ಫಲ ನೀಡುವುದರಲ್ಲಿ ಭಗವಂತನಿಗೆ ವೈಷಮ್ಯ ಇಲ್ಲ ಅಂತ ಬ್ರಹ್ಮಸೂತ್ರ ಹೇಳುತ್ತದೆ. ಆದ್ದರಿಂದ ಅವನನ್ನು ಸಮ ಅಂತ ಕರೆದಿದ್ದಾರೆ. ಇನ್ನೊಂದು, ಜೀವಾತ್ಮರು ಸ್ವಭಕ್ತ ಭಕ್ತೇಶು ತದ್ಭಕ್ತಾವ ಅನುಸಾರೇಣ ಪ್ರವರ್ತಮಾನತ್ವಾತ್ ಸಮಃ. ಜೀವಾತ್ಮರು ತನ್ನ ಬಗ್ಗೆ ಇಟ್ಟಿರುವ ಭಾವನೆಗೆ ಅನುಗುಣವಾಗಿಯೇ ನಡೆದುಕೊಳ್ಳುವವನು, ಆದ್ದರಿಂದ ಅವನು ಸಮ. ಯಾರು ಅವನನ್ನು ಮಿತ್ರ ಅಂತ ತಿಳ್ಕೊಂಡಿರ್ತಾರೋ, ಶತ್ರು ಅಂತ ತಿಳ್ಕೊಂಡಿರ್ತಾರೋ, ತಂದೆ ಅಂತ ತಿಳ್ಕೊಂಡಿರ್ತಾರೋ, ತಾಯಿ ಅಂತ ತಿಳ್ಕೊಂಡಿರ್ತಾರೋ, ಅವರಿಗೆ ಅದೇ ರೀತಿಯಾಗಿ ಅನುಗ್ರಹವನ್ನು ಮಾಡುವವನು, ಅದೇ ರೀತಿಯಾಗಿ ವ್ಯವಹಾರವನ್ನು ಮಾಡುವವನು ಸಮ. ಯಥಾ ಶುರುತ್ಸು ಕರ್ತವ್ಯಂ ಪಿತೃಶತ್ರುಸುತೇಷು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸ ಉಚ್ಯತೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನಃ ಪ್ರಿಯಃ ನಾಸ್ಯ ಭಕ್ತೋಪಿ ಯೋ ದ್ವೇಷೋ ನ ಚ ಭಕ್ತೋಪಿ ಯಃ ಪ್ರಿಯಃ ಕಿಂತು ಭಕ್ತ್ಯಾನುಸಾರೇಣ ಫಲದೋತ ಸಮೋ ಹರಿಃ. ಗೀತಾ ತಾತ್ಪರ್ಯದಲ್ಲಿ ಈ ಮಾತಿಗೆ ವ್ಯಾಖ್ಯಾನವನ್ನು ಬರೀತಾ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಯಾರಿಗೆ ಎಂತಹ ವ್ಯಕ್ತಿತ್ವವನ್ನು ತೋರಿಸ್ಬೇಕೋ ಅವರಿಗೆ ಅಂಥದ್ದನ್ನೇ ತೋರಿಸ್ಬೇಕು. ಅದಕ್ಕೆ ನೋಡಿ, ತನ್ನ ಮಿತ್ರ, ಶತ್ರು, ತಂದೆ, ತಾಯಿ, ಮಡದಿ, ಮಕ್ಕಳು ಎಲ್ಲರನ್ನೂ ಒಂದೇ ರೀತಿಯಾಗಿ ಕಂಡಲ್ಲಿ ಅವರಿಗದು ವೈಷಮ್ಯ ಮಾಡಿದಂಗೆ ಆಗ್ತದೆ. ತಂದೆಯನ್ನು ತಂದೆಯಂತೆ ಕಾಣಬೇಕು, ಗುರುವನ್ನು ಗುರುವಂತೆ ಕಾಣಬೇಕು, ಗೆಳೆಯನನ್ನು ಗೆಳೆಯನಂತೆ ಕಾಣಬೇಕು. ಅದು ಸಾಮ್ಯ, ಅದು ಇಂಪಾರ್ಷಿಯಲ್ ಆಗಿರೋದು ಅಂತ ಅರ್ಥ. ತಾಯಿಯನ್ನು ತಾಯಿಯಂತೆ ನೋಡಬೇಕು, ಮಡದಿಯನ್ನು ಮಡದಿಯಂತೆ ನೋಡಬೇಕು. ಅದು ಸಮತ್ವ ಭಾವನೆ. ಅಲ್ಲಿ ನೀವು ವ್ಯತ್ಯಾಸ ಮಾಡಲಿಕ್ಕಿಲ್ಲ. ಆದ್ದರಿಂದ ಗುರುಗಳು, ಗೆಳೆಯರು, ತಂದೆ, ತಾಯಿ, ಶತ್ರು, ಮಡದಿ, ಮಕ್ಕಳು ಮೊದಲಾದವರಲ್ಲಿ ಎಂತಹ ಗೌರವಾದರಗಳನ್ನು ನಾವು ತೋರಿಸ್ಬೇಕು ಅನ್ನೋದನ್ನು ಶಾಸ್ತ್ರ ವಿಧಿಸಿದೆ. ಆ ರೀತಿ ನಡೆದುಕೊಳ್ಳುವವನೇ ಸಮಬುದ್ಧಿ ಅನ್ನೋ ಮಾತನ್ನು ಶ್ರೀಮದ್ ಆಚಾರ್ಯರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಯಥಾ ಸುರುತ್ಸು ಕರ್ತವ್ಯಂ ಪಿತೃಶತ್ರು ಸುತೇಷು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿ ಸ ಉಚ್ಯತೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ತಕ್ಕಂತೆ ಅನುಗ್ರಹವನ್ನು ಮಾಡುವವನಾದ್ದರಿಂದ ಅವನು ಸಮ. ಇನ್ನು ಸ ಅಂತೇಳಂತಂದರೆ ಜೊತೆಗಿರುವವನು, ಮ ಅಂತೇಳಂತಂದರೆ ಲಕ್ಷ್ಮೀದೇವಿ. ಯಾವಾಗಲೂ ಲಕ್ಷ್ಮೀದೇವಿಯ ಜೊತೆಗೇ ಇರ್ತಾನೆ. ಆದ್ದರಿಂದ ಪರಮಾತ್ಮ ಸಮ. ಲಕ್ಷ್ಮಯ ಲಕ್ಷ್ಮ್ಯ ಸಹಿತ ಸಮಃ. ಯಾವಾಗಲೂ ಅಂತಂದರೆ ಪ್ರಳಯ ಕಾಲದಲ್ಲಿ ಆಗಲಿ, ಸೃಷ್ಟಿ ಕಾಲದಲ್ಲಿ ಆಗಲಿ, ಮಧ್ಯಕಾಲದಲ್ಲಿ ಆಗಲಿ ಭಗವಂತ ಲಕ್ಷ್ಮಿಯಿಂದ ರಹಿತನಾಗಿ ಇರೋದೇ ಇಲ್ಲ. ಕಾಪಿಲೆಯ ಶ್ರುತಿ ಹೇಳ್ತದೆ, ಲಯೇ ವಾಪ್ಯಥವಾ ಸೃಷ್ಟೌ ಅಂತರಾಳೇಪಿ ನಃ ಕ್ವಚಿತ್ ಪ್ರಕೃತ್ಯಾರಹಿತಂ ಬ್ರಹ್ಮ ಕದಾಚಿದ್ ಅವತಿಷ್ಠತೆ. ಇನ್ನು ಸಮ ಅಂತ ಹೇಳಂತಂದರೆ ವೇದ ಪ್ರಮಾಣಗಳಿಂದ ಸಹಿತನಾದಂಥವನು. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ, ಮಾಬಿಹಿ ಅಂದರೆ ಮಾ ಅಂತಂದರೆ ವೇದಗಳು ಅಂತ ಅರ್ಥ. ಮಾಬಿಹಿ ವೇದೈಹಿ ಪ್ರಮಾಣೈಹಿ ಸಹಿತತ್ವಾತ್ ಸಮ. ಮಾ ಅಂತನ್ನುವ ಅಧ್ಯಾತ್ಮ ವಿದ್ಯಾಕ್ಕೆ ಮಾ ಅಂತ ಕರೀತಾ ಇದ್ದಾರೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಮಾ ವಿದ್ಯಾ ಹರೇ ಪ್ರೋಕ್ತ. ಮಾ ಅನಿಸುವಂತಹ ಅಧ್ಯಾತ್ಮ ವಿದ್ಯೆಯಿಂದ ಸ ಕೂಡಿರುವಂಥವನು ಸಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಅಮೋಘಾಯ ನಮಃ. ಓಂ ಪರಮಾತ್ಮನನ್ನ ಅಮೋಘ ಅಂತ ಕರೀತಾರೆ. ಯಾಕೆ ಅಮೋಘ ಅಂತ ಕರೀತಾರೆ ಅಂತಂದರೆ, ನಿರರ್ಥಕವಾದ ಕಾಮನೆ, ಸಂಕಲ್ಪ, ಮಾತು, ಚಟುವಟಿಕೆ ಇಲ್ಲದೆ ಇರುವವನು ಯಾರೋ ಅವನು ಅಮೋಘ. ನೋಡಿ, ಭಗವಂತ ಇವನು ಪೂರ್ಣ ಕಾಮ, ಹಸಿವೆ, ನೀರಡಿಕೆ ಯಾವುದೂ ಇಲ್ಲ. ಆದ್ದರಿಂದಲೇ ಅವನನ್ನು ಸತ್ಯಕಾಮ, ನಿರರ್ಥಕವಾಗಿರ್ತಕ್ಕಂತಹ ಬಯಕೆಗಳು ಅವನಲ್ಲಿ ಇಲ್ಲೇ ಇಲ್ಲ. ಅತಃ
ಕಾಮಾತ್ಮಾನ ಮೋಘೋ ನಿರರ್ಥಕೋ ನ ಭವತಿ ಇತಿ ಅಮೋಘಃ ಅಮೋಘ ಕಾಮಃ ಇತ್ಯರ್ಥಃ. ಸಂಕಲ್ಪಾತ್ಮನ ಮೋಘೋ ನಿರರ್ಥಕೋ ನ ಭವತಿ ಇತಿ ಅಮೋಘಃ. ವಚನಾತ್ಮನ ಮೋಘೋ ನಿರರ್ಥಕೋ ನ ಭವತಿ ಇತಿ ಅಮೋಘಃ. ಮಾತಾಗಲಿ, ಸಂಕಲ್ಪವಾಗಲಿ, ಕಾಮನೆಯಾಗಲಿ, ಕ್ರಿಯೆಯಾಗಲಿ ಯಾವುದೂ ವ್ಯರ್ಥ ಅಲ್ಲ. ಒಂದು ಏನು ಮಾಡ್ತಾನೆ ಎಲ್ಲವುದಕ್ಕೂ ಒಂದು ಉದ್ದೇಶ ಇದೆ. ಆದ್ದರಿಂದ ಅವನು ಅಮೋಘ. ಅಮೋಘ ಅಂದರೆ ವ್ಯರ್ಥವಾದದ್ದನ್ನು ಮಾಡೋದು ಮೋಘ, ಅದು ಅವನಲ್ಲಿ ಇಲ್ಲದೆ ಇದ್ದದ್ದರಿಂದ ಅವನು ಅಮೋಘ. ಜಗತ್ ಅಮೋಘಯತಿ ಸಫಲಂಕರೋತಿ ಇತಿ ಅಮೋಘ. ಸಾರ್ಥಕವಾದ ಜಗತ್ತಿಗೆ ಕಾರಣನಾದವನು ಯಾರೋ ಅವನು ಅಮೋಘ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮ ಸಾರ್ಥಕವಾದ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಅಂತ ಅಂತಂದ್ರೆ ಉಪನಿಷತ್ತುಗಳು ಸ್ಪಷ್ಟವಾಗಿ ಹೇಳ್ತವೆ, ಇದು ಜಗತ್ತು ಸತ್ಯವಾಗಿದೆ, ಅದು ಸುಳ್ಳಾಗಿತ್ತು ಅಂತಂದ್ರೆ ನಿರರ್ಥಕ. ಅಮೋಘತ್ವ ಎಲ್ಲಿ ಕೂಡ್ತಿತ್ತು ಪರಮಾತ್ಮನಲ್ಲಿ. ಆದ್ದರಿಂದ ಎಚ್ಚಿಕೇತ ಸತ್ಯಮಿತ್ತನ್ನಮೋಘಂ ಫಲವಾನ್ ಮೋಕ್ಷ ಹೇತುತ್ವಾನ್ ನಿತ್ಯಾನಂದ ಪದಾರ್ಥಕಃ ಜೀವಾತ್ಮನಸ್ತು ಸಂಸಾರ. ತತ್ವ ವಿವೇಕದಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನು ಪರಮಾತ್ಮನ ಅಮೋಘತ್ವವನ್ನು ತೋರಿಸ್ಲಿಕ್ಕೆ ಹೇಳ್ತಾರೆ. ಜೀವಾತ್ಮ ನಿತ್ಯಾನಂದ ಸ್ವರೂಪಿ. ಈಗ ನಾನು, ನೀವು ಎಲ್ಲರೂ ನಿತ್ಯಾನಂದ ಸ್ವರೂಪಿ ಇದ್ದೀವಿ. ಆ ದೃಷ್ಟಿಯಲ್ಲಿ ಸಂಸಾರ ಇದು ನಿರರ್ಥಕವಾಗಿದ್ದರೂ ಕೂಡ ಅಂತಹ ನಿತ್ಯಾನಂದ ಅವಸ್ಥೆಯನ್ನು ಹೊಂದಲಿಕ್ಕೆ ಸಂಸಾರವೇ ಕಾರಣವಾದದ್ದರಿಂದ ಅದು ಸಫಲವೂ ಆಗಿದೆ ಅಂತನ್ನುವ ಮಾತನ್ನು ತತ್ವ ವಿವೇಕದಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಕ್ತಾನಾಂ ಸಂಕಲ್ಪಂ ಕಾಮಂ ವಾ ಅಮೋಘಯತಿ ಸಫಲಂ ಕರೋತಿ ಇತಿ ಅಮೋಘ. ಮುಕ್ತಾತ್ಮರ ಸಂಕಲ್ಪ ಅಥವಾ ಕಾಮನಗಳನ್ನು ಸಫಲ ಆಗುವಂತೆ ಅನುಗ್ರಹಿಸುವವನು ಯಾರೋ ಅವನು ಅಮೋಘ. ಅಂದ್ರೆ ಪರಮಾತ್ಮ ಅಷ್ಟೇ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ತಿಳಿಬೇಡ್ರಿ. ಅವನ ಅನುಗ್ರಹದಿಂದ ಮುಕ್ತರಾದವರೂ ಕೂಡ ತಮ್ಮ ಇಚ್ಛೆಗೆ ಅನುಗುಣವಾಗಿ ಎಲ್ಲಿಗೆ ಬೇಕಾದಲ್ಲಿ ಹೋಗಬಹುದು. ಅವರು ಸಂಕಲ್ಪ ಮಾತ್ರದಿಂದ ಅವರ ಪಿತೃಗಳು ಮುಕ್ತರಾಗಿ ಬರುವಂತೆ ಮಾಡಬಹುದು. ಅವರು ಮುಕ್ತಾತ್ಮರಲ್ಲೂ ಕೂಡ ಸತ್ಯಕಾಮತ್ವ ಸತ್ಯ ಸಂಕಲ್ಪ ಇರುವುದರಿಂದ, ಅದು ಕೂಡ ಭಗವದ್ ಅನುಗ್ರಹದಿಂದ ಇರುವುದರಿಂದ ಅಮೋಘ ಅಂತೇಳಂತಂದರೆ ಮುಕ್ತಾತ್ಮರ ಸಂಕಲ್ಪ ಅಥವಾ ಕಾಮನಗಳನ್ನು ಸಫಲ ಆಗುವಂತೆ ಅನುಗ್ರಹ ಮಾಡುವವನು. ಇನ್ನೊಂದು ಅರ್ಥ ಚತುರ್ಮುಖನ ಮಾತು ಏನದ ನೋಡ್ರಿ. ಚತುರ್ಮುಖಸ್ಯ ವಚನಂ ಅಮೋಘಯತಿ ಇತಿ ಅಮೋಘ. ಬ್ರಹ್ಮದೇವರ ಮಾತನ್ನ ಎಂದೂ ಸುಳ್ಳಾಗದೇ ಇರುವಂತೆ ಸಾರ್ಥಕವಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ಅಮೋಘ. ಬ್ರಹ್ಮದೇವರು ಕೊಟ್ಟಂತಹ ವರ, ಶಾಪ ಇವು ಎಲ್ಲವನ್ನೂ ಸತ್ಯವಾಗುವ ಹಾಗೆ ಮಾಡುವ ಭಗವಂತ ಅಮೋಘ. ಗುರುಂ ಹಿ ಜಗತೋ ವಿಷ್ಣುರ್ಬ್ರಹ್ಮಣಾಮಸೃಜತ್ ಸ್ವಯಂ ತೇನ ತದ್ವಚನ ಸತ್ಸು ನಾನೃತಂ ಕುರುತೆ ಕ್ವಚಿತ್ ನಾಸತ್ಸ್ವಪ್ಯೇ ಅನೃತಂ ಕುರ್ಯಾದ್ವಚನಂ ಪಾರಲೌಕಿಕಂ. ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಭಗವಂತನಿಗೆ ಅಮೋಘ ಅಮೋಘ ಅಂತ ಇಷ್ಟು ಅರ್ಥಗಳಿಂದ ಕರೆಯಬೇಕು ಅಂತ ಹೇಳ್ತಾ ಇವತ್ತಿನ 3 ನಾಮಗಳು ಓಂ ಸಂಹಿತಾಯ ನಮಃ, ಓಂ ಓಂ ಸಮಾನಾಯ ನಮಃ, ಓಂ ಓಂ ಅಮೋಘಾಯ ನಮಃ, ಓಂ ಓಂ ಪುಂಡರೀಕಾಕ್ಷಾಯ ನಮಃ, ಓಂ. ಭಗವಂತನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ. ಹೃದಯಾಖ್ಯಂ ಪುಂಡರೀಕಂ ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಪುಂಡರೀಕಾಕ್ಷ. ಹೃದಯ ಕಮಲದಲ್ಲಿ ವ್ಯಾಪಿಸಿ ಇರುವಂತಹ ಭಗವಂತನಿಗೆ ಪುಂಡರೀಕಾಕ್ಷ ಅಂತ ಕರೀತಾರೆ. ನಮ್ಮ ಬಿಂಬರೂಪಿಯಾದಂತಹ ಭಗವಂತನನ್ನು ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಕರೀತಾರೆ. ಹೀಗೆ ಭಗವಂತ ಪುಂಡರೀಕಾಕ್ಷ ಅಂತ ಅನಿಸ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ, ಅಂದರೆ ಹೃದಯ ಕಮಲದಲ್ಲಿ ಭಗವಂತ ಯಾವ ರೀತಿಯಾಗಿ ಇದ್ದಾನೆ ಅನ್ನುವುದನ್ನು ನಾರಾಯಣ ಸೂಕ್ತ ಬಹಳ ಸುಂದರವಾಗಿ ಅದರ ಅನುಸಂಧಾನದ ಮಾರ್ಗವನ್ನು ತಿಳಿಸಿಕೊಡ್ತದೆ. ಪದ್ಮಶೋಕ ಪ್ರತೀಕಾಶಂ
ಹೃದಯಂ ಚಾಪ್ಯಧೋಮುಖಂ ತಸ್ಯ ಮಧ್ಯೆ ವಹ್ನಿಶಿಖಾ ಅಣಿಯೋರ್ಧ್ವಾವ್ಯವಸ್ಥಿತಾಃ ನೀಲತೋ ಯದ ಮಧ್ಯಸ್ಥಾ ವಿದ್ಯುಲ್ಲೇಖೇವ ಭಾಸ್ವರಾ ನೀವಾರಶೋಕವತ್ವತ್ನಿ ಪೀತಾಭಾಸ್ತ್ವನ್ಯನೂಪಮಾ ತಸ್ಯಾ ಶಿಖಾ ಯಾ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ಈ ಪುಂಡರೀಕಾಕ್ಷ ಅಂತನ್ನುವ ಶಬ್ದದ ಅರ್ಥವನ್ನು ನಾರಾಯಣ ಸೂಕ್ತ ಅತ್ಯಂತ ಸ್ಪಷ್ಟವಾಗಿ ವಿವರಣೆ ಮಾಡ್ತದೆ. ಕೆಳಮುಖವಾಗಿ ಕಮಲದ ಮೊಗ್ಗಿನಂತೆ ಹೃದಯ ಇದೆ, ಅದರ ಮಧ್ಯದಲ್ಲಿ ಬೆಂಕಿಯ ಜ್ವಾಲೆಯಂತೆ ಸೂಕ್ಷ್ಮವಾದ ಸಣ್ಣಕ್ಕಿಯ ತೊಟ್ಟನಷ್ಟು ತೆಳ್ಳಗಾದ ನೀಲ ಮೋಡದ ಮಧ್ಯದಲ್ಲಿ ಮಿಂಚುವ ಮಿಂಚಿನಷ್ಟೇ ಪ್ರಕಾಶಮಾನವಾದ ಒಂದು ಖಾಲಿ ಜಾಗ ಇದೆ. ಅಗ್ನಿಯ ಜ್ವಾಲೆಯಂತೆ ಪ್ರಕಾಶಮಾನವಾದ ಅದರ ಮಧ್ಯದಲ್ಲಿ ಭಗವಂತ ಪುಂಡರೀಕಾಕ್ಷನಾಗಿ ಇದ್ದಾನೆ. ನಿಧಾನವಾಗಿ ಮತ್ತೊಂದು ಸಲ ನೀವು ಇದನ್ನು ರಿವೈಂಡ್ ಮಾಡಿ ಕೇಳಿದಾಗ ಆ ಅನುಸಂಧಾನ ನಮಗೆ ಬರ್ತದೆ. ಅದು ನಾರಾಯಣ ಸೂಕ್ತದಲ್ಲಿ ಪುಂಡರೀಕಾಕ್ಷ ನಮ್ಮ ಹೃದಯ ಗುಹೆಯಲ್ಲಿ ಯಾವ ರೀತಿಯಾಗಿ ಇದ್ದಾನೆ ಅನ್ನುವುದನ್ನು ತಿಳಿಸ್ತಾರೆ. ಇನ್ನೊಂದು ಅರ್ಥದಲ್ಲಿ ಪುಂಡರೀಕಂ ಪರಂಧಾಮ ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಪುಂಡರೀಕಾಕ್ಷ. ಭಗವಂತನ ಶ್ರೇಷ್ಠವಾದ ಮನೆ ಅದು ವೈಕುಂಠ, ಅದನ್ನೇ ಪುಂಡರೀಕ ಅಂತ ಕರೀತಾರೆ. ಅಲ್ಲಿ ವಿಶೇಷವಾಗಿ ಅಕ್ಷ್ಣೋತಿ ವ್ಯಾಪಿಸಿ ಇರುವವನು ಯಾರೋ ಅವನು ಪುಂಡರೀಕಾಕ್ಷ. ಇದೇ ಮಾತನ್ನು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಈ ಮಾತನ್ನು ತಿಳಿಸಿಕೊಡ್ತಾರೆ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಪುಂಡರೀಕಂ ಪರಂಧಾಮ ನಿತ್ಯಮಕ್ಷಯಮವ್ಯಯಂ ತದ್ಭಾವಂ ಪುಂಡರೀಕಾಕ್ಷೋ ಅಂತನ್ನುವ ಮಾತು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಆ ಮಾತನ್ನೇ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಪುಂಡರೀಕಮಿವ ಅಂದರೆ ರಕ್ತಪದ್ಮಮಿವ ಅಕ್ಷಿಣಿ ಯಸ್ಯ ಸಹ ಪುಂಡರೀಕಾಕ್ಷ. ಕೆಂದಾವರೆಯಂತೆ ಕಣ್ಣುಗಳು ಉಳ್ಳವನು ಯಾರೋ ಅವನು ಪುಂಡರೀಕಾಕ್ಷ. ಭಗವಂತ, ಇದು ಛಾಂದೋಗ್ಯ ಉಪನಿಷತ್ತು ಹೇಳುತ್ತದೆ, ಭಗವಂತ ಉತ್ ಅನ್ನುವ ಹೆಸರಿನಿಂದ ಆದಿತ್ಯನಲ್ಲಿ ಹಾಗೂ ಕಣ್ಣಿನಲ್ಲಿರುವಂತಹ ವಾಯು ಸರಸ್ವತಿಯರಲ್ಲಿ ಇದ್ದಾನೆ. ಬಂಗಾರದ ಬಣ್ಣದ ಅವನ ಕಣ್ಣುಗಳು ಬಾಡದ ಕೆಂದಾವರೆಯಂತಿದೆ. ಛಾಂದೋಗ್ಯ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಅಥ ಯ ಏಷೋಂತರಾದಿತ್ಯೆ ಹಿರಣ್ಮಯ ಪುರುಷೋ ದೃಶ್ಯತೆ ಸರ್ವ ಏವ ಸುವರ್ಣಸ್ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಏವಂ ಅಕ್ಷಿಣಿ ತಸ್ಯೋದಿತಿ ನಾಮ. ಭಾಷ್ಯವನ್ನು ಬರಿತಾ ಶ್ರೀಮದಾಚಾರ್ಯರು ಹೇಳ್ತಾರೆ, ಕಪ್ಯಾಸ ರಕ್ತ ಪದ್ಮಾಕ್ಷ ಸೂರ್ಯಗಶ್ಚಾಗ್ನಿಗಶ್ಚ ಸಹ ಅಂತ ಬರೀತಾರೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪುಂಡರೀಕಾಕ್ಷ ಅಂತನ್ನುವುದಕ್ಕೆ 3 ಕಣ್ಣಿನ ನರಸಿಂಹದೇವರೇ ಪುಂಡರೀಕಾಕ್ಷ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಹೇಗೆ? ಪುಂಡರೀಕ ಇವ ಅಗ್ನಿರಿವ ಪುಂಡರೀಕೋಗ್ನಿ ಸಹ ಏವ ಅಕ್ಷಿ ತೃತೀಯಂ ಯಸ್ಯ ನೃಸಿಂಹಸ್ಯ ಸಹ ಪುಂಡರೀಕಾಕ್ಷ. ನರಸಿಂಹಾವತಾರದಲ್ಲಿ ಅಗ್ನಿಯೇ 3ನೇಯ ಕಣ್ಣಾಗಿ ಉಳ್ಳವನು ಯಾರೋ ಅವನು ಪುಂಡರೀಕಾಕ್ಷ. ತ್ರಿನೇತ್ರ ನರಸಿಂಹನೇ ಪುಂಡರೀಕಾಕ್ಷ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಅಗ್ನಿಯಂತೆ ಕಣ್ಣು ಉಳ್ಳವನು ಪುಂಡರೀಕಾಕ್ಷ. ಪುಂಡರೀಕ ಇವ ಅಗ್ನಿರಿವ ಅಕ್ಷಿ ಯಸ್ಯ ಸಹ ಪುಂಡರೀಕಾಕ್ಷ ನರಸಿಂಹ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ನರಸಿಂಹಾವತಾರದಲ್ಲಿ ಭಗವಂತನ ಕ್ರೋಧದಿಂದ ಭಯಂಕರವಾದ ಬಲಗಣ್ಣಿನ ತುದಿಯಿಂದ ಹೊರಟಿರುವಂತಹ ಅಗ್ನಿಯ ಕಣಕ್ಕೆ ಸಿಲುಕಿ ಚತುರ್ಮುಖ ಬ್ರಹ್ಮಾದಿಗಳೆಲ್ಲರೂ ಭಸ್ಮರಾಗಿ ಹೋಗ್ತಾ ಇದ್ದಾರಂತೆ. ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂಥೋತ್ತಿತಾಗ್ನಿ ಸ್ಫುರತ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮ ಈಶ ಶಕ್ರೋತ್ಕರಾಹ.
ಅನ್ನೋದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ನಮಗೆ. ಅಗ್ನಿಯಲ್ಲಿ ವಿಶೇಷವಾಗಿ ವ್ಯಾಪಿಸಿರುವವನು ಯಾರೋ ಅವನು ಪುಂಡರೀಕಾಕ್ಷ. ಪುಂಡರೀಕಂ ಅಗ್ನಿಂ ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಪುಂಡರೀಕಾಕ್ಷ. ಹಾಗಾದ್ರೆ ಬರೇ ಸುಡೋದಷ್ಟೇ ಕೆಲಸ ಮಾಡ್ತಾನೇನು ಪರಮಾತ್ಮ ಈ ಪುಂಡರೀಕಾಕ್ಷ ಅನ್ನೋ ಅರ್ಥದಿಂದ ಅಂತಂದರೆ ಇಲ್ಲ. ಪುಂಡರೀಕ ನಾಮಕ ಮುನೌ ಅಕ್ಷಿ ಕೃಪಾದೃಷ್ಟಿ ಯಸ್ಯ ಸಹ ಸತ್ಯಸಂಧ ತೀರ್ಥರು ಯಸ್ಯ ಸಹ ಪುಂಡರೀಕಾಕ್ಷ. ಪುಂಡರೀಕ ಋಷಿಯಲ್ಲಿ ಕೃಪಾದೃಷ್ಟಿ ಉಳ್ಳವನು ಯಾರೋ ಅವನು ಪುಂಡರೀಕಾಕ್ಷ. ಭಗವಂತನ ಪುಂಡರೀಕಾಕ್ಷ ಅಂತನ್ನುವ ರೂಪ ಇದು ಶುದ್ಧಿ ಹಾಗೂ ಪಾವಿತ್ರ್ಯ ಸಂಪಾದನೆಗಾಗಿ ಸ್ಮರಿಸಬೇಕಾದಂತಹ ರೂಪ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಒಳಗ ಹೊರಗ ಕೂಡೆ ಶುಚಿಯಾಗಿ ಇರುವವನು, ಶುಚಿಯಾಗಿ ಮಾಡುವವನು ಯಾರೋ ಅವನು ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ವೃಷಕರ್ಮಣೇ ನಮಃ. ಓಂ ಭಗವಂತನನ್ನು ವೃಷಕರ್ಮ ಅಂತ ಕರೀತಾರೆ. ಯಾಕೆ ವೃಷಕರ್ಮ ಅಂತ ಕರೀತಾರೆ ಅಂತಂದರೆ ವರ್ಷಂತೀತಿ ವೃಷಾಣಿ ವೃಷಾಣಿ ಕರ್ಮಾಣಿ ಯಸ್ಯ ಸಹ ವೃಷಕರ್ಮ. ಧರ್ಮಸ್ವರೂಪವಾದ ಕರ್ಮಗಳುಳ್ಳವನು ಯಾರೋ ಅವನು ವೃಷಕರ್ಮ. ಇನ್ನೊಂದು ಅರ್ಥದಲ್ಲಿ ವೃಷಾಯ, ವೃಷ ಅಂತಂದರೆ ಧರ್ಮ, ವೃಷಾಯ ಧರ್ಮಾಯ ತದ್ರಕ್ಷಣಾರ್ಥಂ ಇತಿ ಯಾವತ್ ಪ್ರಾದುರ್ಭಾವಾದೀನಿ ಕರ್ಮಾಣಿ ಯಸ್ಯ ಸಹ ವೃಷಕರ್ಮ. ಧರ್ಮದ ರಕ್ಷಣೆಗಾಗಿಯೇ ಅವತಾರ ಮೊದಲಾದ ಕರ್ಮಗಳುಳ್ಳವನು ಯಾರೋ ಅವನು ವೃಷಕರ್ಮ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದದ್ದನ್ನು ನಾವು ನೋಡ್ತೇವೆ. ಇನ್ನು ವರ್ಷಂತಿ ಭಕ್ತಾನಾಂ ಅಭಿಷ್ಟಾನಿ ವೃಷಾಣಿ ವೃಷಾಣಿ ಕರ್ಮಾಣಿ ಯಸ್ಯ ಸಹ ವೃಷಕರ್ಮ. ಅಂದರೆ ಸರ್ವಾಭಿಷ್ಟಪ್ರದ ವ್ಯಾಪಾರವುಳ್ಳವನು, ಭಕ್ತರ ಅಭಿಷ್ಟಗಳನ್ನು ಸುರಿಸುವವನು, ಸುರಿಸುವ ಕರ್ಮವನ್ನು ಮಾಡುವವನು ಯಾರೋ ಅವನು ವೃಷಕರ್ಮ. ವೃಷ ಅಂತಂದರೆ ಧರ್ಮ, ಧರ್ಮ ಅಂತಂದರೆ ಶ್ರೇಷ್ಠ, ಶ್ರೇಷ್ಠವಾದ ಕರ್ಮಗಳು ಉಳ್ಳವನು ಯಾರೋ ಅವನು ವೃಷಕರ್ಮ. ಇನ್ನೊಂದು ವಿಶಿಷ್ಟವಾದ ಅರ್ಥ ಏನು ಅಂತ ಹೇಳಂತಂದರೆ ವರ್ಷತಿ ಇತಿ ವೃಷಃ. ಮಳೆಯನ್ನು ಸುರಿಸುವವನು ಯಾರು? ಸೂರ್ಯ. ಈ ಸೂರ್ಯನಲ್ಲಿ ತಾಪನ ಪಾಚನಾದಿ ಕರ್ಮಾಣಿ ಯಸ್ಮಾತ್ ಸಹ ವೃಷಕರ್ಮ. ವರ್ಷತಿ ಇತಿ ವೃಷಃ ಅಂದರೆ ಆದಿತ್ಯ. ಈ ಆದಿತ್ಯನಲ್ಲಿ ಇದ್ದುಕೊಂಡು ಪರಮಾತ್ಮ ತಾಪ ನೀಡುವಿಕೆ, ಪಾಕ ಮಾಡುವಿಕೆ, ಒಣಗಿಸುವಿಕೆ, ಬೆಳೆಸುವಿಕೆ ಎಲ್ಲದಕ್ಕೂ ಸೂರ್ಯ ಬೇಕೇ ಅಲ್ಲೇನ್ರಿ? ಒಣಗಿಸ್ಲಿಕ್ಕೆ ಸೂರ್ಯ ಬೇಕು, ಬೆಳವಣಿಗೆ ಆಗಬೇಕು ಸೂರ್ಯ ಬೇಕು. ಅದಕ್ಕೆ ಸಣ್ಣ ಕೂಸುಗಳನ್ನು ವಿಟಮಿನ್ ಇನೋ ಡಿನೋ ಬೇಕು ಅಂತೇಳಿ ಅಲ್ಲಿ ಒಯ್ದು ಹೊರಗೆ ನಿಂದ್ರಿಸ್ತಾರೆ. ಪಾಕ ಮಾಡೋದಕ್ಕೂ ಅವನೇ ಬೇಕು. ಹೀಗೆ ಎಲ್ಲವನ್ನೂ ಆ ಆದಿತ್ಯನಿಗೆ ಕೊಡುವಂಥವನು, ಆದಿತ್ಯನಲ್ಲಿ ಇದ್ದು ಈ ಕರ್ಮವನ್ನು ಮಾಡುವವನು ಯಾರೋ ಅವನು ವೃಷಕರ್ಮ. ಇನ್ನೊಂದು ಅರ್ಥ ವೃಷಾಣಾಂ ನಾಸಾ ವೇದಾದಿ ಕರ್ಮ ಯಸ್ಯ ಸಹ ವೃಷಕರ್ಮ. ಎತ್ತುಗಳ ಮೂಗು ಚುಚ್ಚುವುದೇ ಮೊದಲಾದ ಕರ್ಮಗಳನ್ನು ಮಾಡುವವನು ಯಾರೋ ಅವನು ವೃಷಕರ್ಮ. ಅಲ್ರಿ, ದೇವರು ಯಾವಾಗ ಮೂಗನ್ನು ಚುಚ್ಚೋ ಕೆಲಸ ಮಾಡ್ಯಾನ ಅಂತಂದರೆ ಭಾಗವತ ದಶಮಸ್ಕಂದದಲ್ಲಿ ಬರುವಂತಹ ಕಥೆ. ಬದ್ಧ್ವಾತಾನ್ ದಾಮ ಬಿಶೌರಿರ್ ಭಗ್ನವೀರ್ಯಾನ್ ಹತೌಜಸಃ ಅಕರ್ಷಲಿಲ್ಯ ಬದ್ಧಾನ್ ಬಾಲೋ ದಾರುಮಯಾನ್ ಯಥಾ. ಕೃಷ್ಣಾವತಾರದಲ್ಲಿ ಕೋಸಲ ದೇಶದ ನಗ್ನಜಿತ ಅಂತನ್ನುವ ರಾಜನ ಮಗಳನ್ನು ಮದುವೆ ಆಗುವಾಗ ದೈತ್ಯ ಶಕ್ತಿ ಉಳ್ತಕ್ಕಂತಹ 7 ಎತ್ತುಗಳನ್ನು ಯಾರು ಬಂಧಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಒಂದು ಸ್ವಯಂವರದ ಘೋಷಣೆ ಮಾಡಿದ್ದ. ಆ 7 ಎತ್ತುಗಳನ್ನು ಮೂಗು ಚುಚ್ಚುವುದರ ಮೂಲಕ ಅವುಗಳ ಬಂಧನ ಮಾಡಿ ಅವಳನ್ನು ವಿವಾಹ ಆದ. ಆದ್ದರಿಂದ ಅವನು ವೃಷಕರ್ಮ. ಇನ್ನು ಎತ್ತಿನ ಆಕಾರದಲ್ಲೇ ಇದ್ದು ವೃಷಸ್ಯ ವೃಷಭಸ್ಯ ಕರ್ಮಾಣಿ ಭಾರೋದ್ಧಾರಣಾನೀತಿ ಯಸ್ಮಾತ್ ಸಹ ವೃಷಕರ್ಮ. ಎತ್ತಿನಲ್ಲಿ ಎತ್ತಿನ ಆಕಾರದಲ್ಲಿ ಇದ್ದು ಅದರ ಕಾರ್ಯವನ್ನು ನಿರ್ವಹಿಸುವವನು ಯಾರೋ ಅವನು ವೃಷಕರ್ಮ. ಏನದ
ನಾರಾಯಣ ಮತ್ತು ಅನಿರುದ್ಧ ಅಂತನ್ನುವ ಭಗವಂತನ ರೂಪ ಏನವ ನೋಡ್ರಿ, ಇವು ಕುದುರೆ ಮೊದಲಾದಂತಹ ಪಶುಗಳಲ್ಲಿ ಆಯಾ ರೂಪದಿಂದ ಇರ್ತವೆ. ಭಾರವನ್ನು ಹೊರುವ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಪರಮಾತ್ಮ ಎತ್ತಿನಲ್ಲಿ ಎತ್ತಿನ ರೂಪದಿಂದ ಇದ್ದು ಅದರ ಮೇಲೆ ಹಾಕಿದ ಭಾರವನ್ನೆಲ್ಲ ಹೊರ್ತಾನೆ. ಹೀಗಾಗಿ ನಮ್ಮ ಎಲ್ಲ ಭಾರವನ್ನು ಧರ್ಮದ ಮೇಲೆ ಹಾಕಿದಾಗ ಅದು ನಮ್ಮನ್ನು ಹೊರ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ ಇದ್ದಂಗ. ನಾರಾಯಣಾನಿರುದ್ಧೌತು ತಥಾಪ್ಯನುಷ ಪಶುಸ್ತುತಿಥೌ ವೃಷಭಾಶ್ವಾದಿರೂಪೇಣ ತೃಪ್ತಿದಾವಾಖಿಲಸ್ಯ ಚ. ಐತರೇಯ ಸಂಹಿತೆಯಲ್ಲಿ ಈ ಮಾತನ್ನು ಹೇಳುತ್ತದೆ. ಮುಂದಿನ ನಾಮ ಓಂ ವೃಷಾಕೃತಯೇ ನಮಃ. ಓಂ ಭಗವಂತನನ್ನು ವೃಷಾಕೃತಿ ವೃಷಾಕೃತಿ ಅಂತ ಕರೀತಾರೆ. ಅಂದರೆ ವೃಷಾಯ ಧರ್ಮಾಯ ಆಕೃತಃ ಆಕಾರಃ ಯಸ್ಯ ಸಹ ವೃಷಾಕೃತಿ. ಧರ್ಮ ಸಂರಕ್ಷಣೆಗಾಗಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಆಕಾರಗಳನ್ನು ಆಕೃತಿಗಳನ್ನು ತಾಳುವವನು ಯಾರೋ ಅವನು ವೃಷಾಕೃತಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ನುವ ಮಾತನ್ನು ನಾವು ಗಮನಿಸಬೇಕು. ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಅಂತನ್ನುವ ಮಾತನ್ನು ನಾವು ಗಮನಿಸಬೇಕು. ಆದ್ದರಿಂದ ವೃಷ ಅಂತೇಳಂತಂದರೆ ವೃಷಾಯ ಅಂದರೆ ಧರ್ಮಾಯ, ಧರ್ಮ ರಕ್ಷಣೆಯ ಸಲುವಾಗಿ ಆಕೃತಿಯನ್ನು ತಾಳುವವನು ಯಾರೋ ಅವನೇ, ಅವತಾರಗಳನ್ನು ಮಾಡುವವನು ಯಾರೋ ಅವನೇ ವೃಷಾಕೃತಿ. ಇನ್ನೊಂದು ಅರ್ಥ ವೃಷ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ವೃಷ ಶ್ರೇಷ್ಠ ಆಕೃತಿ ಆಕಾರ ಯಸ್ಯ ಸಹ ವೃಷಾಕೃತಿ. ಶ್ರೇಷ್ಠವಾದ ಆಕಾರ ಉಳ್ಳವನು ಅಂದರೆ ಶ್ರೇಷ್ಠವಾದದ್ದು ಅಂತೇಳಿ ಅಂತಂದ್ರೆ ಭೌತಿಕವಾದಂತಹ ಶರೀರ ಅಲ್ಲ, ಒಂದು ಅಪ್ರಾಕೃತವಾದಂತಹ ಜ್ಞಾನಾನಂದಮಯವಾಗಿರ್ತಕ್ಕಂತಹ ಆಕೃತಿ ಅವನದ್ದು. ಇನ್ನೊಂದು ಅರ್ಥ ವರ್ಷತಿ ಭಕ್ತಾಭಿಷ್ಟಂ ಇತಿ ವೃಷಃ. ಭಕ್ತಾಭಿಷ್ಟಂ ವರ್ಷತಿ ಇತಿ ವೃಷಃ. ಭಕ್ತರ ಅಭಿಷ್ಟಗಳನ್ನು ಸುರಿಸುವವನು ಯಾರೋ ಅವನು ವೃಷ. ಆಸಮೀಚೀನಾ ಕೃತಿ ಯತ್ನಃ ಯಸ್ಯ ಸಹ ವೃಷಾಕೃತಿ. ಭಕ್ತರ ಅಭಿಷ್ಟಗಳನ್ನು ಪೂರ್ಣ ಮಾಡುವಂಥವನು, ಒಳ್ಳೆಯ ಪ್ರಯತ್ನವುಳ್ಳವನು ಯಾರೋ ಅವನು ವೃಷಾಕೃತಿ. ಇನ್ನು ವೃಷಸ್ಯ ಧರ್ಮಸ್ಯ ಆಕೃತಿ ಮರ್ಯಾದಾ ಯಸ್ಮಾತ್ ಸಹ ವೃಷಾಕೃತಿ. ಧರ್ಮಕ್ಕೆ ಒಂದು ಆಕಾರವನ್ನು ನೀಡುವಂಥವನು ಯಾರೋ, ಒಂದು ಆಕೃತಿಯನ್ನು ನೀಡುವಂಥವನು ಯಾರೋ ಅವನು ವೃಷಾಕೃತಿ. ವೃಷ ಅಂದರೆ ಧರ್ಮ. ವೃಷಾಕೃತಿ ಅಂತಂದರೆ ಧರ್ಮಕ್ಕೆ ಆಕೃತಿ, ಒಂದು ಚೌಕಟ್ಟನ್ನು ನಿರ್ಮಾಣವನ್ನು ಮಾಡುವಂಥವನು, ಒಂದು ಬಾರ್ಡರನ್ನು ಹಾಕುವಂಥವನು. ಅಂದರೆ ಇದರ ಒಳಗೆ ಬಂದದ್ದೆಲ್ಲವೂ ಧರ್ಮ, ಇದರ ಹೊರಗೆ ಬಂದದ್ದೆಲ್ಲವೂ ಅಧರ್ಮ ಅಂತ ನಿರ್ಣಯವನ್ನು ಮಾಡುವವನು ಯಾರೋ ಅವನು ವೃಷಾಕೃತಿ. ಅಂದರೆ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಅಂತಂದರೆ ಭಗವಂತನಿಗೆ ಪ್ರಿಯವಾದದ್ದು ಎಲ್ಲವೂ ಧರ್ಮವೇ, ಭಗವಂತನಿಗೆ ಅಪ್ರಿಯವಾದದ್ದೆಲ್ಲವೂ ಅಧರ್ಮವೇ. ಅದು ಹೆಂಗೆ ತಿಳಿಯೋದು ನಮಗೆ? ಅದಕ್ಕೆ ವೇದಗಳನ್ನು ಕೊಟ್ಟ. ವೇದದಲ್ಲಿ ಏನು ಹೇಳ್ಯಾರ ನೋಡ್ರಿ, ಅದನ್ನು ಮಾಡೋದರಿಂದ ಭಗವಂತನಿಗೆ ಪ್ರಿಯವಾಗ್ತದೆ, ಆದ್ದರಿಂದ ಅದು ಧರ್ಮ. ಅದಕ್ಕೆ ವಿರುದ್ಧವಾಗಿ ಮಾಡೋದೆಲ್ಲವೂ ಕೂಡ ಭಗವಂತನಿಗೆ ಅಪ್ರಿಯವಾಗ್ತದೆ, ಆದ್ದರಿಂದ ಅವೆಲ್ಲವೂ ಅಧರ್ಮ. ಈ ಚೌಕಟ್ಟನ್ನು ಯಾರು ಹಾಕಿ ಕೊಡ್ತಾರೋ ಅವನು ವೃಷಾಕೃತಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಕಾಲದೇಶ ವಿಶೇಷೇಷು ಪ್ರೀತಿರ್ಭೇದಮಪೇಕ್ಷತು ಅವಿಜ್ಞಾನವತಸ್ತಸ್ಯ ಮರ್ಯಾದಾ ವೇದತಃ ಕೃತ ಗುಣದೋಷಭಿಧಾನಾಸ್ತಿ ಭಗವತ್ ಪ್ರಿಯಮಂತರ. ಬ್ರಹ್ಮನಯ ಅಂತನ್ನುವ ಗ್ರಂಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾತು ಶ್ರೀಮದ್ ಆಚಾರ್ಯರು ನಮಗೆ ತಾತ್ಪರ್ಯದಲ್ಲಿ ತೋರಿಸಿಕೊಡ್ತಾರೆ. ಎತ್ತಿನಂತೆ ಶುಷ್ಮಿಣಃ ಇವ ಹೃಷ್ಟ ಪುಷ್ಟ ಆಕೃತಿ ಯಸ್ಯ ಇತಿ ವೃಷಾಕೃತಿ. ಎತ್ತಿನಂತೆ ದಷ್ಟಪುಷ್ಟವಾದ ಶರೀರವುಳ್ಳವನು ಯಾರೋ ಅವನು ವೃಷಾಕೃತಿ. ವೃಷ ಅಂತೇಳಂತಂದ್ರೆ ದಷ್ಟಪುಷ್ಟವಾದ, ಆಕೃತಿ ಅಂತಂದ್ರೆ ಶರೀರ, ದಷ್ಟಪುಷ್ಟವಾದ ಆಕೃತಿ ಉಳ್ಳವನು ಎತ್ತಿನಂತೆ. ಎತ್ತು ಅಂತಂದ್ರೆ ಹಂಗಿರ್ತದೆ ಗಟ್ಟಿಯಾಗಿ. ಇನ್ನು ಭಗವಂತ ಅಮೃತಂ ವರ್ಷತಿ ಇತಿ ವೃಷ. ಅಮೃತವನ್ನು ಸುರಿಸುವವನು, ಆದ್ದರಿಂದ ಅವನು ವೃಷ. ವೃಷ ಆಕೃತಿರ್ ಯಸ್ಯ ಸಹ ವೃಷಾಕೃತಿ.
ಇಂತಹ ಅಮೃತವನ್ನು ಸುರಿಸುವ ಆಕಾರವುಳ್ಳವನು ಯಾರೋ ಅವನು ವೃಷಾಕೃತಿ. ಯಾವುದ್ರಿ ಅದು? ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಉದೀರ್ಣಮಜರಂ ದಿವ್ಯಂ ಅಮೃತಸ್ಯಂದೀಶಿತು ಆನಂದಸ್ಯ ಪದಂ ವಂದೇ ಅಂತ ಹೇಳ್ತಾರಲ್ಲಿ. ಅಂದ್ರೆ ಭಗವಂತನ ಪ್ರತಿಯೊಂದು ರೂಪಗಳು ಕೂಡ ಆ ರೂಪದ ದರ್ಶನ ಮಾಡಿದಾಗ ನಮಗೆ ಆ ಅಮೃತವೇ ಕೊಡ್ತಾ ಇದ್ದಾನೋ ಅನ್ನುವ ಹಾಗೆ ಆ ರೂಪ ಇದ್ದದ್ದರಿಂದ ವೃಷಾಕೃತಿ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ, ಇವತ್ತು ನಾವು ಉಪಾಸನ ಮಾಡುವಂತಹ ತ್ರಿನೇತ್ರನೇ ಪುಂಡರೀಕಾಕ್ಷ ಅಂತನ್ನುವ ಮಾತು ನಮಗೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ಓಂ ರುದ್ರಾಯ ನಮಃ. ಓಂ. ಭಗವಂತನನ್ನ ರುದ್ರ ಅಂತ ಕರೀತಾರೆ. ಯಾಕೆ ರುದ್ರ ಅಂತ ಕರೀತಾರೆ ಅಂದರೆ, ರುಜಂ ದ್ರಾವಯತೆ ಇತಿ ರುದ್ರ. ರೋಗವನ್ನು ಪರಿಹಾರ ಮಾಡುವವನು ಯಾರೋ ಅವನು ರುದ್ರ. ರುಜಂ ದ್ರಾವಯತೆ ಇತಿ ರುದ್ರ. ಕೃಷ್ಣಾಮೃತ ಮಹಾರ್ಣವದ ಒಂದು ಮಾತು, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಅಂತ ಈ ನಾಮತ್ರಯಗಳ ಉಚ್ಚಾರಣೆಯನ್ನು ಯಾರು ಮಾಡ್ತಾರೋ ಅವರ ಸಕಲ ರೋಗಗಳು ಕೂಡ ಉಪಶಮನ ಆಗ್ತವೆ ಅಂತನ್ನುವುದನ್ನು ವೇದವ್ಯಾಸರು ಬಹಳ ದೃಢವಾಗಿ ಹೇಳ್ತಾ ಇದ್ದದ್ದರಿಂದ ಈ ರೋಗವನ್ನು ಪರಿಹಾರ ಮಾಡುವ ರೂಪವೇ ರುದ್ರ ಅಂತನ್ನುವ ರೂಪ. ಅದೇ ರೀತಿಯಾಗಿ ಭಾಗವತದಲ್ಲಿಯೂ ಕೂಡ ಹೇಳ್ತಾರೆ, ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸ ದೇವ ನಾಮ್ನಾ ನೃಣಾಂ ಪುರುರುಜಾಂ ರುಜ ಆಶುಹಂತಿ. ಧನ್ವಂತರಿ ರೂಪಿ ಭಗವಂತನ ನಾಮದ ಸಂಕೀರ್ತನ ಮಾತ್ರದಿಂದ ರೋಗಗಳೆಲ್ಲವೂ ಪರಿಹಾರ ಹೊಂದುವವು ಅನ್ನುವ ಮಾತನ್ನು ಚತುರ್ಮುಖನಿಗೆ ಭಗವಂತನೇ ಹೇಳಿದಂತಹ ಮಾತು. ಆದ್ದರಿಂದ ಧನ್ವಂತರಿ ರೂಪಿಯಾದ ಭಗವಂತನಿಗೂ ಕೂಡ ನಾವು ರುದ್ರ ಅಂತ ಕರಿತಾ ಇದ್ದೇವೆ. ನಮಗೆ ರೋಗಗಳು ಯಾಕೆ ಕಾಣಿಸ್ಕೊಳ್ತಾವೆ ಅಂತಂದರೆ, ಪ್ರಾರಬ್ಧ ಕರ್ಮವನ್ನು ಅವಲಂಬಿಸಿಕೊಂಡೇ ನಮಗೆ ರೋಗಗಳು ಕಾಣಿಸ್ಕೊಳ್ತವೆ. ಭಗವಂತ ಕರ್ಮಾಧ್ಯಕ್ಷನಾದಂಥವನು, ಎಲ್ಲ ಕರ್ಮಗಳಿಗೂ ಅಧ್ಯಕ್ಷನಾದಂಥವನು ಅವನು. ಇವನ ಸ್ತೋತ್ರವನ್ನು ಮಾಡೋಣದರಿಂದ ಆ ಪ್ರಾರಬ್ಧ ಕರ್ಮ ಸ್ವಲ್ಪ ಕಡಿಮೆ ಆಗ್ತದೆ, ಕ್ಷೀಣಿಸ್ತದೆ. ತತ್ಪ್ರಯುಕ್ತವಾಗಿ ರೋಗಗಳು ಕೂಡ ದೂರವಾಗ್ತವೆ. ಅಂದರೆ ರೋಗ ಬರೋದು ಪ್ರಾರಬ್ಧ ಕರ್ಮದಿಂದ. ಕರ್ಮಾಧ್ಯಕ್ಷನಾದ ಭಗವಂತನನ್ನ ರುದ್ರ, ಅಚ್ಯುತಾನಂತ ಗೋವಿಂದ, ಧನ್ವಂತರಿ ಅಂತ ಚಿಂತನೆ ಮಾಡೋಣದರಿಂದ ಆ ರೋಗಗಳು ಪರಿಹಾರವಾಗ್ತವೆ. ಇನ್ನೊಂದು ಅರ್ಥದಲ್ಲಿ ರುದ್ರ ಅಂತ ಹೇಳಂತಂದರೆ, ರೌದ್ರತ್ವಾತ್ ರುದ್ರ, ಭಯಂಕರನಾಗಿರುವವನು, ಆದ್ದರಿಂದ ಅವನು ರುದ್ರ ಅಂತ ಕರಿತಾ ಇದ್ದಾರೆ. ಅಪ್ರಧಾನವಾಗಿ ಜಗತ್ತಿಗೆ ಲಯವನ್ನು ಉಂಟು ಮಾಡುವಂತಹ ರುದ್ರನ ಅಂತರ್ಯಾಮಿಯಾಗಿ ನರಸಿಂಹದೇವರು ಭಯಂಕರನಾಗಿರುವ ಪ್ರಯುಕ್ತ ಆ ನರಸಿಂಹದೇವರನ್ನ ರುದ್ರ ಅಂತ ಕರಿತಾ ಇದ್ದಾರೆ. ನೃಸಿಂಹೋ ರುದ್ರನಾಮಕಃ ಐತರೇಯ ಭಾಷ್ಯ. ರೌದ್ರತ್ವಾತ್ ಸ ಶಿವಸ್ಯಾಪಿ ಸ್ರಷ್ಟ ಸಂಹಾರ ಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಅಕರಾರ್ಥ ಪ್ರಕೀರ್ತಿತಃ ಅಂತನ್ನುವ ಮಾತನ್ನು ತತ್ವಸಾರದಲ್ಲಿ ಹೇಳ್ತಾ ಇದ್ದಾರೆ. ಈ ಶಿವನ ಅಂತರ್ಯಾಮಿಯಾಗಿರುವ ನರಸಿಂಹದೇವರು ಹೇಗಿದ್ದಾರೆ ಅಂತಂದರೆ, ಶೂಲಧಾರಿಯಾಗಿದ್ದಾರೆ, ತ್ರಂಬಕರಾಗಿ ಇದ್ದಾರೆ, ಭಯಂಕರರಾಗಿ ಇದ್ದಾರೆ ಅನ್ನುವ ಮಾತನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿದ್ದಾರೆ. ಶೂಲಿನೇ ತ್ರಿದಶೇಷಾಯ ತ್ರಂಬಕಾಯ ಮಹಾತ್ಮನೆ ಭಸ್ಮಾದಿರ್ಗೋಧ್ವಲಿಂಗಾಯ ತಸ್ಮೈ ರುದ್ರಾತ್ಮನೇ ನಮಃ ಅಂತ ಈ ರುದ್ರಾಂತರ್ಯಾಮಿಯಾದಂತಹ ಶಿವನ ಸ್ತೋತ್ರವನ್ನು ಅಲ್ಲಿ ಮಾಡಿದ್ದಾರೆ. ಆದ್ದರಿಂದ ಆ ಭಯಂಕರನಾಗಿ ಇರುವುದರಿಂದ ಅವನನ್ನು, ಪರಮಾತ್ಮನನ್ನು ರುದ್ರ ಅಂತ ಕರೀತಾರೆ. ರೋದಯತಿ ಇತಿ ರುದ್ರ. ರುದಿರ್ ಅಶ್ರು ವಿಮೋಚನೆ ಅಂತ ಒಂದು ಧಾತು. ಕಣ್ಣೀರನ್ನು ಸುರಿಸುವಂತೆ ಮಾಡುವವನು ಯಾರೋ ಅವನು ರುದ್ರ. ಪರಮಾತ್ಮ ಸಜ್ಜನರ ರಕ್ಷಣೆ, ದುರ್ಜನರ ನಾಶ ಅವನ ಧ್ಯೇಯ. ದುರ್ಜನರು ನಾಶವಾದಾಗ ಅವನ
ಪರಿವಾರದವರೆಲ್ಲರೂ ಕಣ್ಣೀರು ಹಾಕುವಂತೆ ಮಾಡುವವನು ಯಾರೋ ಅವನೇ ರುದ್ರ. ಅಷ್ಟೇ ಅಲ್ಲದೇನೆ ಪ್ರಳಯ ಕಾಲದಲ್ಲಿ ಪ್ರಜೆಗಳೆಲ್ಲ ಅಳುವಂತೆ ಮಾಡುವ ಪ್ರಯುಕ್ತ ಪರಮಾತ್ಮನನ್ನ ರುದ್ರ ಅಂತ. ಅಥಯದ್ ರೋದಯತಿ ಯಸ್ಮಾದ್ ರುದ್ರ ಇತಿ ಶ್ರುತಿ ರೋದನ ಮೃತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ದುಃಖವನ್ನ ಅಥವಾ ದುಃಖ ಸಾಧನವನ್ನ ಹೋಗಲಾಡಿಸುವವನು ಯಾರೋ ಅವನು ರುದ್ರ. ರುದಂ ದುಃಖಂ ತತ್ ಸಾಧನಂ ವಾ ದ್ರಾವಯತಿ ಇತಿ ರುದ್ರ. ಇನ್ನೊಂದು ಅರ್ಥದಲ್ಲಿ ರೋದತಿ ಇತಿ ರುದ್ರ, ಸ್ವಯಂ ಅಳತಾನೆ, ಯಾರು ಅಳತಾರೋ ಅವರು ರುದ್ರರು. ಅಂದ್ರೆ ರಾಮಾವತಾರದಲ್ಲಿ ಹೆಂಡತಿಯನ್ನ ಕಳೆದುಕೊಂಡು ಸಾಮಾನ್ಯ ಮನುಷ್ಯರಂತೆ ಕಣ್ಣೀರನ್ನ ಹಾಕಿದ್ನಲ್ಲ ಅವನು ರುದ್ರ. ವೈದೇಹರಾಜ ದುರ್ಹಿತರ್ ಉಪಾಸಿತಾ ಪಿಯಾಯಾಂ ಭ್ರಾತಾವನೇ ಕೃಪಣವತ್ ಪ್ರಿಯಯಾ ವಿಯುಕ್ತಃ ಸ್ತ್ರೀಸಂಗಿನಾಂ ಗತಿಮಿತಿ ಪ್ರಥಯಂಶ್ಚಕಾರ ಅಂತ ಹೆಂಡತಿಯ ಸಲುವಾಗಿ ಕಣ್ಣೀರಿಟ್ಟವನು ಯಾರೋ ಅವನು ರುದ್ರ. ಸತ್ಯಸಂಧ ತೀರ್ಥರು ರುದ್ರ ಅಂತನೋ ಶಬ್ದಕ್ಕೆ ಅರ್ಥವನ್ನ ಮಾಡ್ತಾ ರುದಂ ಶಬ್ದಂ ಭೇರ್ಯಾದೀನಾಂ ರಾತಿ ದದಾತಿ ಇತಿ ರುದ್ರ. ನಗಾರಿ ಮೊದಲಾದವುಗಳಿಗೆ ಶಬ್ದವನ್ನು ನೀಡುವವನು ಯಾರೋ ಅವನು ರುದ್ರ. ಇನ್ನೊಂದು ಅರ್ಥದಲ್ಲಿ ರುದ ಅಂದರೆ ಭಕ್ತಕೃತ ಸ್ತುತಿ ಶಬ್ದೇನ ರಮತೆ ಇತಿ ರುದ್ರ. ಭಕ್ತರು ಮಾಡುವ ಸ್ತುತಿ ಶಬ್ದವಿಂದ ರಮಿಸುವವನು ಯಾರೋ ಅವನು ರುದ್ರ. ರುದಂ ದುಃಖಂ ರಾತಿ ದದಾತಿ ಇತಿ ರುದ್ರ. ದುಃಖವನ್ನು ನೀಡುವವನು ಯಾರೋ ಅವನು ರುದ್ರ. ಅಂದರೆ ಜೀವಿಗಳಿಗೆ ಅವರ ಪ್ರಾರಬ್ಧ ಕರ್ಮಾನುಸಾರ ದುಃಖವನ್ನು ಭಗವಂತ ನೀಡ್ತಾನೆ, ಆದ್ದರಿಂದ ಅವನು ರುದ್ರ. ಇನ್ನೊಂದು ಅರ್ಥ ರುದ್ರಂ ಶಿವಂ ದ್ರಾವಯತಿ ರಮಯತಿ ಇತಿವಾ ರುದ್ರ. ರುದ್ರನನ್ನು ಸಂತೋಷಪಡಿಸುವವನು ಅಥವಾ ಯುದ್ಧದಲ್ಲಿ ರುದ್ರನನ್ನು ಓಡುವಂತೆ ಮಾಡುವವನು ಯಾರೋ ಅವನು ರುದ್ರ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಬಹುಶಿರಸೇ ನಮಃ. ಓಂ ಭಗವಂತನನ್ನ ಬಹುಶಿರ ಅಂತ ಕರೀತಾ ಇದ್ದಾರೆ. ಬಹುಶಿರ ಅಂತ ಅವನಿಗೆ ಯಾಕೆ ಕರೀತಾರೆ ಅಂತಂದರೆ ಬಹೂನಿ ಶಿರಾಂಸಿ ಯಸ್ಯ ಸಹ ಬಹುಶಿರಾಹ. ಬಹು ಅಂತಂದರೆ ಅನಂತ. ಬಹೂನಿ ಅನಂತಾನಿ ಶಿರಾಂಸಿ ಯಸ್ಯ ಸಹ ಬಹುಶಿರಃ. ಭಗವಂತನ ಅನಂತ ತಲೆಗಳು. ಭಗವಂತನಿಗೆ ಅನಂತ ತಲೆ ಅವ ಅಂತ ಅನ್ನೋದನ್ನು ನಾವು ನಿತ್ಯದಲ್ಲಿ ಹೇಳ್ತೇವೆ. ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರ ಅಂತ ಹೇಳ್ತೀವಲ್ರಿ ಅಂತಂದ್ರೆ ಸಹಸ್ರ ಅಂತನ್ನೋ ಶಬ್ದಕ್ಕೆ ಸಹಸ್ರ ಶಬ್ದೋ ಅನಂತವಾಚಿ ಅಂದ್ರೆ ಅನಂತ ತಲೆಗಳು ಅಂತಲೇ ನಾವು ಅಲ್ಲಿ ತಿಳಿಯಬೇಕು. ಆದ್ದರಿಂದ ಅನಂತವಾದ ತಲೆಗಳುಳ್ಳವನು ಬಹುಶಿರ. ಬಹುಶಿರ ಅಂದರೆ ಬಹೂನಿ ಜ್ಞಾನಾನಂದಾದಿಭಿ ಪೂರ್ಣಾನಿ ಶಿರಾಂಸಿ ಯಸ್ಯ ಸಹ ಬಹುಶಿರಃ. ಜ್ಞಾನಾನಂದಾದಿಗಳಿಂದ ಪೂರ್ಣಗಳಾದ ತಲೆಗಳುಳ್ಳವನು ಯಾರೋ ಅವನು ಬಹುಶಿರ. ಇನ್ನೊಂದು ಅರ್ಥ ಶೇಷಸ್ಯ ಬಹೂನಿ ಶಿರಾಂಸಿ ಯಸ್ಮಾತ್ ಸಹ ಬಹುಶಿರಾಹ. ಶೇಷದೇವರಿಗೆ ಅನೇಕ ತಲೆಗಳು ಇರುವಂತೆ ಅನುಗ್ರಹ ಮಾಡುವವನು ಯಾರೋ ಅವನು ಬಹುಶಿರ. ಇನ್ನೊಂದು ಬಹವಹ ಅಂತ ಅಂತಂದ್ರೆ ಮುಕ್ತರು ಅಂತ ಅರ್ಥ. ಬಹು ಅನ್ನೋ ಶಬ್ದಕ್ಕೆ ಪೂರ್ಣ ಅಂತನೂ ಅರ್ಥ ಇದೆ. ಅಂದ್ರೆ ಬಹವಹ ಅಂತಂದ್ರೆ ಸ್ವಯೋಗ್ಯತಾನುಸಾರೇಣ ಪೂರ್ಣಾಹ ಮುಕ್ತಾಹ. ಶ್ರಯಂತೆ ಆಶ್ರಯನಾಗಿರುವವನು ಪೂರ್ಣರಾದ ಮುಕ್ತಾತ್ಮರಿಗೆ, ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣರಾದ ಮುಕ್ತಾತ್ಮರಿಗೆ ಆಶ್ರಯನಾಗಿರ್ತಕ್ಕಂಥವನು ಯಾರೋ ಅವನು ಬಹುಶಿರ ಅಂತ ಹೇಳಿದ್ದಾರೆ. ಮುಂದಿನ ನಾಮಚಿಂತನೆ ಓಂ ಬಭ್ರವೇ ನಮಃ. ಓಂ ಭಗವಂತನನ್ನ ಬಭ್ರುಹು ಅಂತ ಕರೀತಾರೆ. ರುದ್ರೋ ಬಹುಶಿರ ಬಭ್ರುಹು. ಬಭ್ರು ಅಂತ ಭಗವಂತನಿಗೆ ಯಾಕೆ ಕರೀತಾರೆ ಅಂತಂದ್ರೆ ಸರ್ವಂ ಬಿಭರ್ತಿ ಧಾರಯತಿ ಪೋಷಯತಿ ಇತಿ ಬಭ್ರುಹು. ಎಲ್ಲವನ್ನ ಧರಿಸಿದಂಥವನು ಅಥವಾ ಪೋಷಿಸುವವನು ಯಾರೋ ಅವನು ಬಭ್ರುಹು. ಭಗವಂತ ಇಡೀ ಜಗತ್ತಿನ ಭಾರವನ್ನು ಹೊತ್ತಿಕೊಂಡಿರ್ತಕ್ಕಂಥವನು ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಪೋಷಿಸುವಂಥವನು ಅವನೇ ಆಗಿದ್ದಾನೆ. ಸಂಭೃತ ಲೋಕ ಭರಾಭರ ಭೂರೇ ಅಂತ ಹೇಳ್ತಾ ಇದ್ದಾರೆ. ಭಕ್ತಾನಾಂ ಬಂ ಅಂದರೆ
ಕಾಮಂ ಬಿಭರ್ತಿ ಪೋಷಯತಿ ಇತಿ ಬಭ್ರುಹು. ಭಕ್ತರ ಕಾಮನೆಗಳನ್ನು ಪೋಷಿಸ್ತಾನೆ, ಆದ್ದರಿಂದ ಅವನು ಬಭ್ರು. ಇನ್ನೊಂದರ್ಥ, ವಿಶಾಲನಾಗಿರುವವನು ಯಾರೋ ಅವನು ಬಭ್ರುಹು. ಅಂದರೆ ಭಗವಂತ ಅವ್ಯಕ್ತವಾದ ವಿರಾಟ್ ರೂಪದಿಂದ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದ್ದಾನಿಲ್ರಿ. ಹೀಗೆ ದೈಹಿಕವಾಗಿಯೂ ವಿಶಾಲವಾಗಿದ್ದವನು, ಗುಣದಿಂದಲೂ ವಿಶಾಲನಾಗಿದ್ದಂಥವನು, ಅವನನ್ನು ಬಭ್ರುಹು ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ಬಭ್ರು ಸ್ಯಾತ್ ಪಿಂಗಲೇ ತ್ರಿಷು ಇತಿ ಪಿಂಗಲೇಪಿ ಬಭ್ರುಹು ಇತಿ ಪಠ್ಯತೆ. ಕೆಂಪು ಬೆರೆತ ಹಳದಿ ಬಣ್ಣವುಳ್ಳವನು ಯಾರೋ ಅವನು ಬಭ್ರು. ಭಗವಂತನ 5 ರೂಪಗಳನ್ನು ನಾವು ಹೇಳ್ತೀವಿಲ್ರಿ, ವಾಸುದೇವ, ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ ಅಂತ. ಈ 5 ರೂಪಗಳಿಗೂ ಒಂದೊಂದು ಬಣ್ಣ ಇದಾವಂತೆ. ಅದನ್ನು ಹೇಳ್ತಾ ಇದ್ದಾರೆ. ರೂಪಮಾಹು ಪಂಚವಿಧಂ ತಸ್ಯ ವಿಷ್ಣೋರ್ಮಹಾತ್ಮನಃ. ಬೃಹದಾರಣ್ಯಕ ಉಪನಿಷತ್ತು. ಶುಕ್ಲಂತೂ ವಾಸುದೇವಾಖ್ಯಂ ಅನಿರುದ್ಧಂ ಸುನೀಲಕಂ ಸಾಂಕರ್ಷಣಂ ಪಿಂಗಲಂಚ ಪ್ರದ್ಯುಮ್ನಂ ಹರಿತಂ ಸ್ಮೃತಂ ನಾರಾಯಣಂ ಲೋಹಿತಂ ಸ್ಯಾತ್ ಪಂಚರೂಪಾಣ್ಯಭೇಜೇ ಹರೌ ಸಪಂಥ ಬ್ರಹ್ಮಣ ಜ್ಞಾತಃ ಪದ್ಮಜೇನೈವ ಸಂತತಂ. ಏನೇನು ಯಾರ್ಯಾರ್ದು ಯಾವ್ಯಾವ ರೂಪ ಅಂತೇಳಂತಂದರೆ, ವಾಸುದೇವ ಇವನು ಬಿಳಿ ಬಣ್ಣದವನು, ಅನಿರುದ್ಧ ನೀಲಿ ಬಣ್ಣ, ಸಂಕರ್ಷಣ ಕೆಂಪು ಬಣ್ಣ, ಸಂಕರ್ಷಣ ಇವನೇ ಕೆಂಪು ಬೆರೆತ ಹಳದಿ ಬಣ್ಣ, ಪ್ರದ್ಯುಮ್ನ ಹಸಿರು, ನಾರಾಯಣ ಹಸಿರು ಹಾಗೂ ನಾರಾಯಣ ಕೆಂಪು ಎನಿಸುವ ಕೆಂಪು ರೂಪ, ನಾರಾಯಣ ಎನಿಸುವ ಕೆಂಪು ರೂಪ. ಹೀಗೆ 5 ಬಣ್ಣಗಳಿಂದ ಪರಮಾತ್ಮ 5 ರೂಪಗಳನ್ನು ತಾಳ್ತಾ ಇದ್ದಾನೆ. ವಾಸುದೇವ ಶುಕ್ಲ, ಅನಿರುದ್ಧ ಎನಿಸುವ ನೀಲ, ಸಂಕರ್ಷಣ ಎನಿಸುವವನು ಕೆಂಪು ಬೆರೆತ ಹಳದಿ, ಪ್ರದ್ಯುಮ್ನ ಎನಿಸುವವ ಹಸಿರು ರೂಪ, ಹಾಗೂ ನಾರಾಯಣ ಇವನು ಕೆಂಪು ರೂಪದವನಾಗಿದ್ದಾನೆ. ಆದ್ದರಿಂದ ಇಲ್ಲಿ ಹಳದಿ ಮಿಶ್ರಿತವಾದಂತಹ ಕೆಂಪು ಬೆರೆತ ಹಳದಿ ಬಣ್ಣ ಅಂತೇಳಂತ ಸಂಕರ್ಷಣ ಅಂತ ಅರ್ಥ. ಇನ್ನು ಬಲರೂಪತ್ವಾತ್ ಬಹ ಬಿಭರ್ತಿ ವಿಶ್ವಂ ಇತಿ ಬೃಹು ಭಶ್ಚಾಸೌ ಭೃಶ್ಚ ಬಭ್ರುಹು. ಬಲಸ್ವರೂಪಿಯಾದಂಥವನು ಮತ್ತು ಇಡೀ ವಿಶ್ವವನ್ನು ಧಾರಣ ಮಾಡಿದವನು ಯಾರೋ ಅವನು ಬಭ್ರುಹು. ಇನ್ನೊಂದರ್ಥ, ಜ್ಞಾನರೂಪತ್ವಾತ್ ವಹ ಅಂತಂದರೆ ವರಿತಿ ಜ್ಞಾನ ಮುಚ್ಚತೆ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದು. ವಿಶ್ವಂ ಬಿಭರ್ತಿ ಇತಿ ಬೃಹು ವಶ್ಚಾಸೌ ಭೃಶ್ಚ ವಭ್ರುಹು ಅಂತ ಆಯಿತು. ವಭಯೋರ್ ಅಭೇದ ಅಂತ ಒಂದು ಸೂತ್ರ, ವ ಮತ್ತು ಬ ಎರಡನ್ನೂ ಹೇಳಬಹುದು. ವಭ್ರುವೇ ಮೇವ ಬಭ್ರುಹು ಅಂತ ಅರ್ಥ. ಇನ್ನು ಶಾಸ್ತ್ರವನ್ನು ಪೋಷಿಸುವಂಥವನು ಯಾರೋ ಅವನು ಬಭ್ರುಹು. ವಂ ಶಾಸ್ತ್ರಂ ವೇತಿ ತೀರ್ಥಮುದಾರತಂ ಐತರೇಯ ಭಾಷ್ಯದಲ್ಲಿ ಹೇಳಿದಂತಹ ಮಾತು. ಬಿಭರ್ತಿ ಇತಿ ವಭ್ರುಹು ವಭ್ರುಮೇವ ಬಭ್ರುಹು ಅಂತ. ಅಂದರೆ ಋಗಾದಿ 4 ವೇದಗಳು, ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಹಾಗೂ ಅವುಗಳಿಗೆ ಅನುಕೂಲವಾಗುವ ಇತರ ಗ್ರಂಥ ಇವು ಶಾಸ್ತ್ರ ಅಂತ ಅನ್ನಿಸಿದೆ. ಭಗವಾನ್ ವ್ಯಾಸರು ವೇದವ್ಯಾಸ ಅವತಾರದಲ್ಲಿ ವಿಶೇಷವಾಗಿ ಶಾಸ್ತ್ರದ ಪೋಷಣೆಯನ್ನು ನಡೆಸಿರುವವರು, ಆದ್ದರಿಂದ ಅವರನ್ನು ಬಭ್ರು ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ಬಂಧಕವಾದ ಹುಬ್ಬು ಉಳ್ಳವನು ಯಾರೋ ಅವನು ಬಭ್ರು. ಬಂಧಕ ಭ್ರೂಮಂಡಲೋವ ಬಭ್ರುಹು. ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಭ್ರೂಭಂಗಂ ಪಾರಮೇಷ್ಠ್ಯಾದಿ, ಭಗವಂತನ ಭ್ರೂಭಂಗ. ಈ ಐಬ್ರೋ ಅಂತನ್ನೋದೇನು ಇಂಗ್ಲೀಷ್ನೊಳಗೆ ಹೇಳ್ತೀವಿ, ಅದು ಮೂಲ ಭ್ರೂ, ಸಂಸ್ಕೃತದ್ದೇ. ಚತುರ್ಮುಖನಿಗೆ ಆ ಪದವಿಯನ್ನು ಕೊಡುವುದು, ಮುಕ್ತಿಯೋಗ್ಯರಿಗೆ ಮುಕ್ತಿಯನ್ನು ನೀಡುವಂಥದ್ದು ಅನ್ನುವ ಮಾತನ್ನು ಶ್ರೀಮದ್ ಆಚಾರ್ಯರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಹೀಗೆ ಯೋಗ್ಯರಿಗೆ ಯೋಗ್ಯ ಫಲವನ್ನು ಅನುಗ್ರಹಿಸುವ, ಅದು ಅಯೋಗ್ಯರಿಗೆ ಸಂಸಾರ ಬಂಧನವನ್ನು ಮೊದಲಾದ ಕೆಟ್ಟ ಫಲಗಳನ್ನು ನೀಡುವುದೆಂದು ಗೊತ್ತಾಗ್ತಾ ಇದೆ. ವಿಶ್ವಸ್ಯ ಪ್ರಪಂಚಸ್ಯ ಯೋನಿಹಿ ಕಾರಣಂ. ಮುಂದಿನ ಮಾತು ವಿಶ್ವಯೋನಿಹಿ ಅಂತ ಬರ್ತದೆ. ಓಂ ವಿಶ್ವಯೋನಯೇ ನಮಃ. ಓಂ
ಭಗವಂತನನ್ನು ವಿಶ್ವಯೋನಿಹಿ ವಿಶ್ವಯೋನಿಹಿ ಅಂತ ಕರೀತಾರೆ. ಯಾಕೆ ವಿಶ್ವಯೋನಿ ಅಂತ ಕರೀತಾರೆ ಅಂತಂದರೆ, ವಿಶ್ವಸ್ಯ ಯೋನಿಹಿ ಕಾರಣಂ ಯಸ್ಯ ಸಹ ವಿಶ್ವಯೋನಿಹಿ. ಪ್ರಪಂಚಕ್ಕೆ ನೇರವಾಗಿ ಕಾರಣನಾಗಿರ್ತಕ್ಕಂಥವನು ಯಾರೋ ಅವನು ವಿಶ್ವಯೋನಿ. ಯೋನಿರ್ಭಾರ್ಯ ಯಥಾ ತಥಾಸ್ಥಾನಂ ಯೋನಿಹಿ ಕಾರಣಮೇವ ಚ ಅನ್ನುವ ಮಾತನ್ನು ಶಬ್ದ ನಿರ್ಣಯದಲ್ಲಿ ನಮಗೆ ಯೋನಿ ಅನ್ನುವ ಶಬ್ದಕ್ಕೆ ಇಷ್ಟು ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಯೋನಿ ಅಂತಂದರೆ ಭಾರ್ಯ, ಸ್ಥಾನ, ಕಾರಣ ಅಂತ ಅರ್ಥ ಇದ್ದದ್ದರಿಂದ ಇಡೀ ವಿಶ್ವಕ್ಕೆ ನೇರವಾಗಿ ಕಾರಣವಾಗಿರ್ತಕ್ಕಂಥವನು ಯಾರೋ ಅವನು ವಿಶ್ವಯೋನಿ. ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರ. ಅಥರ್ವಣ ಉಪನಿಷತ್ತು ನಮಗೆ ಒಂದು ಮಾತನ್ನು ಹೇಳ್ತದೆ. ಏನು ಅಂತಂದರೆ, ಭಗವಂತ ಪ್ರಕೃತಿಯ ಮೂಲಕ ಜಗತ್ತಿನ ಉತ್ಪತ್ತಿಗೆ ಕಾರಣ ಮಾತ್ರವಲ್ಲದೆ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಡೀ ವಿಶ್ವವನ್ನು ಸೃಷ್ಟಿಕಾಲದಲ್ಲಿ ನೇರವಾಗಿ ಸೃಷ್ಟಿಸ್ತಾನೆ ಅನ್ನೋದನ್ನು ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತನ್ನುವ ಮಾತಿನಿಂದ ಉಪನಿಷತ್ತು ನಮಗೆ ತೋರಿಸಿಕೊಡ್ತಾ, ಉಪನಿಷತ್ತು ಭಗವಂತನನ್ನು ಯೋನಿ ಅಂತನ್ನುವುದನ್ನು ಕರೆದಿದ್ದನ್ನು ನಾವು ಅಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲದೇನೆ ಇನ್ನೊಂದು ಅರ್ಥ, ಅಸ್ವತಂತ್ರರಲ್ಲೆಲ್ಲ ಪೂರ್ಣವಾಗಿರುವ ಪ್ರಯುಕ್ತ ಪೂರ್ಣತ್ವಾತ್ ವಿಶ್ವತಾ ವಿಷ್ಣೋ ರಮಯಾ ಸ್ತ್ರೀಷು ಪೂರ್ಣತಃ ಇತಿ ವಿಶ್ವಂ ಗುಣಪೂರ್ಣಂ ಶ್ರೀತತ್ವಂ ತಸ್ಯ ಯೋನಿ ಕಾರಣಂ ವಿಶ್ವಯೋನಿ ಅಂತ. ಅಂದ್ರೆ ಸ್ವತಂತ್ರೋ ಭಗವಾನ್ ವಿಷ್ಣು, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಅವನು ಬಿಟ್ಟು ಎಲ್ಲರೂ ಅಸ್ವತಂತ್ರರು. ಅಸ್ವತಂತ್ರರಲ್ಲಿ ಪರಿಪೂರ್ಣಳಾಗಿ ಇರುವಂಥವಳು ಲಕ್ಷ್ಮೀದೇವಿ. ಆದ್ದರಿಂದ ಅವಳನ್ನು ವಿಶ್ವ ಅಂತ ಕರೆದು, ಯೋನಿ ಅಂತಂದರೆ ಕಾರಣ, ಅವಳಿಗೆ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಅವನು ವಿಶ್ವಯೋನಿ. ಅಂದರೆ ಗುಣಪೂರ್ಣಂ ಶ್ರೀತತ್ವಂ ತಸ್ಯ ಯೋನಿ ಕಾರಣಂ ಅಂದರೆ ಸ್ತ್ರೀಷು ಪೂರ್ಣತಃ. ಸ್ತ್ರೀ ಶಬ್ದ ಪರತಂತ್ರ ಚೇತನೋಪಲಕ್ಷತೆಯ ಪ್ರಯುಕ್ತ ಇತಿ ಅಂತನ್ನುವ ಮಾತನ್ನು ಭಾವಬೋಧಕಾರರು ನಮಗೆ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅಂಬೃಣಿ ಸೂಕ್ತದಲ್ಲಿ ಇದನ್ನು ಲಕ್ಷ್ಮೀದೇವಿ ತಾನೇ ಸ್ವಯಂ ಹೇಳ್ಕೊಳ್ತಾ ಇದ್ದಾಳೆ. ಅಹಂ ರುದ್ರೇಭಿರ್ವಸು ಅಂತ ಹೇಳ್ತಾ ಮಮಯೋನಿರಪ್ಸ್ವರಂತಃ ಸಮುದ್ರೇ, ಇಡೀ ಜಗತ್ತಿಗೆ ನಾನು ಕಾರಣನಾಗಿರಬಹುದು. ನನ್ನಿಂದಲೇನೆ ಬ್ರಹ್ಮರುದ್ರಾದಿ ದೇವತೆಗಳು ಅವರ ಸ್ಥಾನವನ್ನು ಪಡೆದಿರಬಹುದು. ಆದರೆ ನನ್ನ ಅಭಿವ್ಯಕ್ತಿಗೆ, ನನ್ನ ಸಾಮರ್ಥ್ಯಕ್ಕೆ ಕಾರಣನಾಗಿರ್ತಕ್ಕಂಥವನು ಮಮ ಯೋನಿ ಅಪ್ಸ್ವರಂತಃ ಸಮುದ್ರೇ. ಸಮುದ್ರಶಾಹಿಯಾಗಿರ್ತಕ್ಕಂತಹ ಯೋನಿ ಶಬ್ದವನ್ನು ಬಳಸಿಯೇ ಪರಮಾತ್ಮನನ್ನು ಲಕ್ಷ್ಮೀದೇವಿ ಅಲ್ಲಿ ಹೇಳಿದ್ದಾಳೆ. ಆದ್ದರಿಂದ ವಿಶ್ವಯೋನಿ ಅಂತಂದರೆ ಜಗತ್ತಿಗೆ ನೇರವಾಗಿ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮ. ವಿಶ್ವಯೋನಿ ಅಂತೇಳಂತಂದರೆ ಅಸ್ವತಂತ್ರರಲ್ಲಿ ಶ್ರೇಷ್ಠಳು ಪೂರ್ಣಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಅವಳಿಗೆ ಕಾರಣಳಾಗಿರ್ತಕ್ಕಂಥವನು ಪರಮಾತ್ಮನಾದ್ದರಿಂದ ವಿಶ್ವಯೋನಿ. ಇನ್ನೊಂದು, ಜೀವಾತ್ಮರಲ್ಲೆಲ್ಲ ಪೂರ್ಣನಾಗಿದ್ದು ವಿಶ್ವ ಅಂತ ವಾಯುದೇವರನ್ನು ಕರೀತಾ ಇದ್ದಾರೆ. ವಿಶ್ವೋ ವಾಯು ತಸ್ಯ ಯೋನಿ ಕಾರಣಂ ವಿಶ್ವಯೋನಿ. ವಿಶ್ವ ಅಂತ ಅನಿಸುವಂತಹ ವಾಯುದೇವರಿಗೆ ಕಾರಣನಾದವನು ಯಾರೋ ಅವನು ವಿಶ್ವಯೋನಿ. ಬೃಹದಾರಣ್ಯಕ ಉಪನಿಷತ್ತು ಈ ಮಾತನ್ನು ಹೇಳುತ್ತದೆ. ಸ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ. ಆ ವಾಯುದೇವರೇ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ ಅಂತ ಹೇಳ್ತಾ ಇದ್ದಾರೆ. ಸರ್ವಕರ್ತೃ ಅಂತಂದರೆ ಸಹಿ ವಿಷ್ಣು ಪರೋ ವಾಯು ಅಪಿ ಕರ್ತ ಪ್ರಕೀರ್ತಿತಃ ವಿಶ್ವೋ ವಾಯು ಸಮುದ್ದಿಷ್ಟಃ ಪೂರ್ಣತ್ವಾತ್ ಜೀವಸಂಘತಃ ತದನ್ಯಸ್ಯಾಪಿ ಸರ್ವಸ್ಯ ಕೃತೈಕೋ ವಿಷ್ಣುರೇವ ಹಿ. ಕರ್ತೃ ಅಂತ ಪ್ರಸಿದ್ಧನಾದಂತಹ ಭಗವಂತ ಜೀವಾತ್ಮರಲ್ಲೆಲ್ಲ ಪೂರ್ಣ ಗುಣನಾದ ಪ್ರಯುಕ್ತ ವಿಶ್ವ ಅಂತನಿಸುವ ವಾಯುದೇವರಿಗೂ ಕರ್ತನಾಗಿರುವುದರಿಂದ
ಅವನು ವಿಶ್ವಯೋನಿಹಿ ಅನ್ನುವ ಶಬ್ದದಿಂದ ಕರೆಸ್ಕೊಳ್ತಾ ಇದ್ದಾನೆ. ಇನ್ನೊಂದು ಅರ್ಥದಲ್ಲಿ ವಿಶ್ವೇಶು ಸರ್ವೇಷು ಪಾಂಚಭೌತಿಕ ಪದಾರ್ಥೇಶು ಯೌತಿ, ಯೌತಿ ಅಂದರೆ ಕೂಡಿಸ್ತಾನೆ, ಸೇರಿಸ್ತಾನೆ. ಪೃಥವ್ಯಪ ತೇಜಾಂಸಿ ಮಿಶ್ರಯತಿ ಇತಿ ವಿಶ್ವಯೋನಿಹಿ ಅಂದರೆ ಪಂಚಭೂತಾತ್ಮಕವಾದಂತಹ ಪದಾರ್ಥಗಳಲ್ಲೆಲ್ಲ ಪೃಥಿವಿ, ಜಲ ಹಾಗೂ ಅಗ್ನಿಗಳನ್ನು ಮಿಶ್ರಣ ಮಾಡುವವನು ಯಾರೋ ಅವನು ವಿಶ್ವಯೋನಿ. ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಪಾಂಚಭೌತಿಕ ಪದಾರ್ಥಗಳಲ್ಲಿ ಪೃಥಿವಿ, ಜಲ ಹಾಗೂ ತೇಜಸ್ಸು ಇವುಗಳನ್ನು ಪರಸ್ಪರ ಮಿಶ್ರಣ ಮಾಡ್ತಾನೆ. ಹಾಗೂ ಅವುಗಳ ಅಭಿಮಾನಿಗಳಿಗೂ ಅದರೊಳಗೆ ಪ್ರವೇಶ ಮಾಡುವಂತೆ ಮಾಡ್ತಾನೆ. ಇದಕ್ಕೇನಂತಾರೆ ಶಾಸ್ತ್ರದಲ್ಲಿ ಟೆಕ್ನಿಕಲ್ ವರ್ಡೇನು ತ್ರಿವೃತ್ಕರಣ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಹೀಗೆ ಮಾಡುವಂಥವನು ವಿಶ್ವಯೋನಿ. ಎಲ್ಲ ಪದಾರ್ಥಗಳನ್ನು ಪ್ರವೇಶಿಸುವಂಥವನು ಮತ್ತು ಪರಸ್ಪರವಾಗಿ ಸಂಯೋಜಿಸುವವನು ಯಾರೋ ಅವನು ವಿಶ್ವಯೋನಿ. ಸರ್ವ ಪದಾರ್ಥೇಶು ವಿಶತೀತಿ ವಿಶ್ವ, ಪ್ರವೇಶಿಸುತ್ತಾನೆ ಆದ್ದರಿಂದ ವಿಶ್ವ. ಸರ್ವ ಪದಾರ್ಥಾನ್ ಯೌತಿ ಸಂಯೋಜಯತಿ ಇತಿ ಯೋನಿ, ವಿಶ್ವಶ್ಚಾಸೌ ಯೋನಿಶ್ಚ ವಿಶ್ವಯೋನಿ ಅಂತ. ಇನ್ನೊಂದು ಅರ್ಥ ಏನು ಅಂತಂದರೆ ಎಲ್ಲ ಪದಾರ್ಥಗಳನ್ನು ಪ್ರವೇಶಿಸುವವನು ಮತ್ತು ಅವುಗಳಿಗೂ ಕಾರಣನಾದಂಥವನು ಯಾರೋ ಅವನು ವಿಶ್ವಯೋನಿ. ಸರ್ವ ಪದಾರ್ಥೇಶು ವಿಶತೀತಿ ವಿಶ್ವ ಸರ್ವಕಾರಣತ್ವಾತ್ ಯೋನಿ ವಿಶ್ವಶ್ಚಾಸೌ ಯೋನಿಶ್ಚ ವಿಶ್ವಯೋನಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಶುಚಿಶ್ರವಸೇ ನಮಃ. ಓಂ ಪರಮಾತ್ಮನನ್ನು ಶುಚಿಶ್ರವ ಅಂತ ಕರೀತಾ ಇದ್ದಾರೆ. ಯಾಕೆ ಪರಮಾತ್ಮನನ್ನು ಶುಚಿಶ್ರವ ಅಂತ ಕರೀತಾರೆ ಅಂತಂದರೆ ಶುಚೀನಿ ಶ್ರವಾಂಸಿ ಶ್ರವಣೀಯತ್ವೇನ ಯಸ್ಯ ಸಹ ಶುಚಿಶ್ರವಾಹ. ಪರಿಶುದ್ಧವಾದ ಶಬ್ದಗಳನ್ನಷ್ಟೇ ಕೇಳ್ತಾನೆ ಪರಮಾತ್ಮ, ಆದ್ದರಿಂದ ಅವನು ಶುಚಿಶ್ರವ. ಶ್ರವಣಾರ್ಹಗಳಾದ ಮಾತುಗಳನ್ನಷ್ಟೇ ನಾನು ಕೇಳ್ತೇನೆ, ಕೆಟ್ಟ ಮಾತುಗಳನ್ನು ನಾನು ಕೇಳೋದಿಲ್ಲ. ಆದ್ದರಿಂದಲೇ ನಾನು ಶುಚಿಶ್ರವ ಅಂತ ಅನ್ನಿಸ್ಕೊಳ್ತೇನೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂತಹ ಮಾತು ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾವು ಗಮನಿಸಬಹುದು. ಶುಚೀನಿ ಶ್ರವಣೀಯಾನಿ ಶೃಣೋಮೀಹ ಧನಂಜಯ ನ ಚ ಪಾಪಾನಿ ಗೃಹ್ಣಾಮಿ ತಥೋಹಂ ವೈ ಶುಚಿಶ್ರವಾಹ. ಆದ್ದರಿಂದಲೇ ನನಗೆ ಶುಚಿಶ್ರವ ಅಂತ ಕರೀತಾರೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನೊಂದು ಅರ್ಥದಲ್ಲಿ ಶುಚೀನಿ ಪವಿತ್ರಾಣಿ ಶ್ರವಾಂಸಿ ಕೀರ್ತಯ ಯಸ್ಯ ಸಹ ಶುಚಿಶ್ರವಾಹ. ಪವಿತ್ರವಾದ ಕೀರ್ತಿ ಉಳ್ಳವನು ಯಾರೋ ಅವನು ಶುಚಿಶ್ರವ. ನೋಡ್ರಿ, ಭಾಗವತದ ಪ್ರಾರಂಭದ ಮಂಗಳಾಚರಣೆ ಶ್ಲೋಕದಲ್ಲಿ ಒಂದು ಮಾತು ಬರ್ತದೆ. ಯತ್ ಕೀರ್ತನಂ ಯತ್ ಸ್ಮರಣಂ ಯದೀಕ್ಷಣಂ ಯದ್ವಂದನಂ ಯಶ್ರವಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಭಾಗವತ ದ್ವಿತೀಯ ಸ್ಕಂದದಲ್ಲಿ ಬರುವಂತಹ ಮಾತು. ಏನಿದರ ಅರ್ಥ? ಯಾರ ಕೀರ್ತನೆ, ಸ್ಮರಣೆ, ಈಕ್ಷಣೆ ಅಂದರೆ ನೋಡೋದು, ಪ್ರಣಾಮ, ಶ್ರವಣ ಹಾಗೂ ಆರಾಧನೆ ಜನರ ಕಲ್ಮಶವನ್ನು, ಹೊಲಸ್ಸನ್ನು ಕೂಡಲೇ ಪರಿಹರಿಸುವುದು. ಅಂತಹ ಸುಮಂಗಲ ಕೀರ್ತಿಶಾಲಿಯಾದ ಭಗವಂತನಿಗೆ ಮತ್ತೆ ಮತ್ತೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಶುಕಾಚಾರ್ಯರು ಹೇಳಿದ್ದನ್ನು ಶುಚಿಶ್ರವ ಅನ್ನುವುದನ್ನೇ ಸುಭದ್ರಶ್ರವಸ್ ಅಂತನ್ನುವ ಶಬ್ದದಿಂದ ಅಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಶುಚೀನಿ ಪವಿತ್ರಾಣಿ ಶ್ರವಾಂಸಿ ನಾಮಾನಿ ಯಸ್ಯ ಸಹ ಶುಚಿಶ್ರವಾಹ. ಪವಿತ್ರವಾದ ನಾಮಗಳನ್ನು ಉಳ್ಳವನು ಶುಚಿಶ್ರವ ಅಂತ ಕರೀತಾ ಇದ್ದಾರೆ. ನಾವು ಪಾಪ ಮಾಡಿರ್ತೇವೆ, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಯಾವುದು ಅಂತೇಳಂತಂದರೆ ಭಗವಂತನ ನಾಮಸ್ಮರಣೆಯೇ ಶ್ರೇಷ್ಠವಾದಂತಹ ಪ್ರಾಯಶ್ಚಿತ್ತ. ಅದಕ್ಕೆ ಭಾಗವತದ ಷಷ್ಠ ಸ್ಕಂದದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸ್ಥೇನ ಸುರಾಪೋ ಮಿತ್ರದೃಗ್ ಬ್ರಹ್ಮ ಗುರುತಲ್ಪಗ ಸ್ತ್ರೀರಾಜ ಪಿತೃಗೋಹಂತ ಏಚ ಪಾತಕಿನೋ ಪರೆ ಸರ್ವೇಷಾಮ್ಯಪ್ಪಗವಾತಾಂ
ಇದಮೇವ ಸುನಿಷ್ಕೃತಂ ನಾಮವ್ಯಾಹರಣಂ ವಿಷ್ಣೋ. ಅಂದರೆ ಚೌರ್ಯ, ಸುರಾಪಾನ, ಮಿತ್ರದ್ರೋಹ, ಬ್ರಹ್ಮಹತ್ಯ ಮೊದಲಾದ ಎಲ್ಲ ವಿಧವಾದ ಪಾತಕಗಳನ್ನು ಪರಿಹಾರಕ್ಕೆ ಒಳ್ಳೆಯ ಪ್ರಾಯಶ್ಚಿತ್ತ ಯಾವುದು ಅಂತಂದರೆ ಭಗವಂತನ ನಾಮೋಚ್ಚಾರಣೆ. ಅದಕ್ಕಿಂತ ಶ್ರೇಷ್ಠವಾದಂತಹ ಇನ್ನೊಂದು ಪ್ರಾಯಶ್ಚಿತ್ತವಿಲ್ಲ. ಹಾಗಾದರೆ ಪಾಪ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಂಗಾಯ್ತೇನು ಅಂತೇಳಂತಂದ್ರೆ ಅಲ್ಲ. ಮಾಡಿದ ಪಾಪಗಳನ್ನು ಮತ್ತೊಮ್ಮೆ ಮಾಡೋದಿಲ್ಲ ಅಂತಂದು ಸದಾಕಾಲ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರುವುದು ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖಾಹ ಅಂತ ಅಲ್ಲಿ ಹೇಳಿದ್ದನ್ನು ನಾವು ಗಮನಿಸಬಹುದು. ಇನ್ನೊಂದು ಅರ್ಥದಲ್ಲಿ ಬ್ರಹ್ಮರುದ್ರಾದೀನಾಂ ಶುಚೀನಿ ಪರಿಶುದ್ಧಾನಿ ಶ್ರವಾಂಸಿ ಬ್ರಹ್ಮರುದ್ರಾದಿ ನಾಮಾನಿ ಯಸ್ಮಾತ್ ಸಹ ಶುಚಿಶ್ರವಾಹ. ಚತುರ್ಮುಖ ಮೊದಲಾದಂತಹ ದೇವತೆಗಳಿಗೆ ಪವಿತ್ರವಾದಂತಹ ಬ್ರಹ್ಮ ರುದ್ರಾದಿ ನಾಮಗಳನ್ನು ಅನುಗ್ರಹಿಸುವವನು, ಅವರಿಗೆ ಈ ಹೆಸರನ್ನು ಕೊಟ್ಟವನೇ ಇವನು ಪರಮಾತ್ಮ. ಆದ್ದರಿಂದ ಅವನು ಶುಚಿಶ್ರವ ಅಂತ ಅಲ್ಲಿ ಕರಿತಾ ಇದ್ದಾರೆ. ನೋಡ್ರಿ, ಚತುರ್ಮುಖನಿಗೆ ಚತುರ್ಮುಖ ಶತಾನಂದೋ ಬ್ರಹ್ಮಣ ಪದ್ಮಭೂರಿತಿ ಉಗ್ರೋ ಭಸ್ಮಧರೋ ನಗ್ನಃ ಕಪಾಲೀತಿ ಶಿವಸ್ಯ ಚ ವಿಶೇಷನಾಮಾನಿ ದರೌ ಸ್ವಕೀಯಾನ್ಯಪಿ ಕೇಶವ. ಹೀಗೆ ಬ್ರಹ್ಮ ಪುರಾಣದಲ್ಲಿ ಹೇಳಿರುವಂತಹ ಮಾತು ಇದೆ. ಚತುರ್ಮುಖನಿಗೆ ಚತುರ್ಮುಖ, ಶತಾನಂದ, ಪದ್ಮಭೂ ಮೊದಲಾದಂತಹ ವಿಶೇಷ ಹೆಸರುಗಳನ್ನು, ರುದ್ರನಿಗೆ ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಮೊದಲಾದಂತಹ ಹೆಸರುಗಳನ್ನು ಭಗವಂತನೇ ನೀಡಿದ್ದಾನೆ. ಆದ್ದರಿಂದ ಈ ಶುದ್ಧವಾದ ಹೆಸರುಗಳನ್ನು ನೀಡಿದ್ದರಿಂದ ಪರಮಾತ್ಮ ಶುಚಿಶ್ರವ ಅಂತ ಕರೀತಾ ಇದ್ದಾರೆ. ಮುಂದಿಂದು ಓಂ ಅಮೃತಾಯ ನಮಃ. ಓಂ ಮೃತ ಅಂತಂದರೆ ಸಾಯೋದು, ಅಮೃತ ಅಂತಂದರೆ ಸಾಯದೇ ಇರುವುದು, ಎಂದೆಂದಿಗೂ ಮರಣಕ್ಕೊಳಗಾಗದೇ ಇರುವವನು ಯಾರೋ ಅವನು ಅಮೃತ. ನಮೃತೋ ಯತ್ತತೋ ಅಮೃತಃ, ಬೃಹದಾರಣ್ಯಕದಲ್ಲಿ ಹೇಳಿದಂತಹ ಮಾತು. ನೋಡ್ರಿ, ಇಲ್ಲಿ ಅಮೃತ ಅಂತನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅಷ್ಟೇ ಅಲ್ಲ, ವಾಯುದೇವರನ್ನು ಅಮೃತ ಅಂತ ಕರೆದಿದ್ದನ್ನು ನಾವು ನೋಡ್ತೀವಿ. ಇದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಾಯುರನಿಲಮೃತತ್ವಂ, ವಾಯುದೇವರು ಅಮೃತ ಅಂತ ಅನಿಸ್ಕೊಂಡಿದ್ದಾರೆ. ಅದಕ್ಕೆ ರಾಮಸಂಹಿತ ಒಂದು ಮಾತನ್ನು ಹೇಳಿದ್ದನ್ನು ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ತದಾಶ್ರಯೋಪಿ ಅಮೃತಃ ಕಿಮು ಸಾಕ್ಷಾತ್ ಸ್ವಯಂ ಹರಿಹಿ ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮಃ ಪರಮಾತ್ಮ ಸನಾತನಃ. ಅತಿರೋಹಿತವಾದಂತಹ ಜ್ಞಾನ ವಾಯುದೇವರಲ್ಲಿ ಇದೆ. ಅಂದರೆ ಪ್ರಳಯ ಕಾಲದಲ್ಲೂ ಪರಾಪರ ತತ್ವಗಳನ್ನು ತಿಳಿದಿದ್ದ ತಿರೋಹಿತವಾದ ವಿಜ್ಞಾನವಿರುವ ಪ್ರಯುಕ್ತ ವಾಯುದೇವರು ಅಮೃತ ಅಂತ ಅನಿಸಿದ್ದಾರೆ. ಭಗವಂತ ಮುಖ್ಯವಾಗಿಯೇ ಅಮೃತ ಅಂತ ಕರೆಸ್ಕೊಳ್ತಾ ಇದ್ದಾನೆ ಅನ್ನೋ ಮಾತನ್ನು ರಾಮ ಸಂಹಿತೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಲಕ್ಷ್ಮೀದೇವಿಯನ್ನು ಮುಕ್ತಾತ್ಮರನ್ನು ಅಮೃತರಾಗುವಂತೆ ಮಾಡುವವನು ಯಾರೋ ಅವನು ಅಮೃತ. ಲಕ್ಷ್ಮ್ಯಾಹ ಮುಕ್ತಾನಾಂಚ ನ ವಿದ್ಯತೆ ಮೃತಂ ಮರಣಂ ಯಸ್ಮಾತ್ ಸಹ ಅಮೃತಃ. ಅಥವಾ ಲಕ್ಷ್ಮೀ ಮುಕ್ತಾನಶ್ಚ ಅಮೃತಾನ್ ಕರೋತಿ ಇತಿ ಅಮೃತಃ. ಲಕ್ಷ್ಮೀದೇವಿಯು ಭಗವಂತನಂತೆಯೇ ನಿತ್ಯಾಮೃತಳು. ಆದರೆ ಭಗವಂತನ ಅನುಗ್ರಹದಿಂದಲೇ ತಾನು ಅಜರಾಮರಳಾಗಿರುವುದಾಗಿ ಅವಳೇ ಹೇಳಿಕೊಂಡಿರುವಳು. ಇನ್ನೊಂದು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಂದು ಅರ್ಥವನ್ನು ಮಾಡ್ತಾರೆ. ಅನಂತಾಸನದಲ್ಲಿ ಇರುವವನು ಯಾರೋ ಅವನು ಅಮೃತ. ಅಮೃತಂ ಅನಂತಾಸನ ಮಾಧಾರತ್ವೇನ ಯಸ್ಯ ಸಹ ಅಮೃತಃ. ಇನ್ನೊಂದು, ಅಪರಿಮಿತವಾದ ಶಾಸ್ತ್ರಕ್ಕೆ ವಿಷಯನಾಗಿ ಇರುವವನು ಯಾರೋ ಅವನು ಅಮೃತ. ಅಪರಿಮಿತಂ ಋತಂ ಶಾಸ್ತ್ರಂ ಯಸ್ಮಿನ್ ಸಹ ಅಮೃತಃ. ಇನ್ನೊಂದು ಅರ್ಥ, ಅಮೃತಂ ಮುಕ್ತಿ ಅಸ್ಯ ಸ್ವಾಮ್ಯತೆಯ ಅಸ್ತಿ ಇತಿ ಅಮೃತಃ. ಆರ್ಷ ಅದ್ಯಚಿ ಅಂತ ಒಂದು ಸೂತ್ರ. ಅಂದರೆ ಮುಕ್ತಿಗೆ ಒಡೆಯನಾದವನು ಯಾರೋ ಅವನು ಅಮೃತ. ಇನ್ನೊಂದು ಅರ್ಥ, ಅಮೃತಂ ಪೀಯೂಷಂ ಅಸ್ಯ ಆನೀತತೆಯ ಅಸ್ತಿ ಇತಿ ಅಮೃತಃ. ಅಮೃತವನ್ನು
ಕ್ಷೀರಸಾಗರದಿಂದ ಮೇಲಕ್ಕೆ ತಂದಿರುವವನು ಯಾರೋ ಅವನು ಅಮೃತ. ಭಗವಂತ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಹೊತ್ತು ಪ್ರಕಟನಾಗಿದ್ದಾನೆ. ಆದ್ದರಿಂದ ಭಗವಂತನ ಧನ್ವಂತರಿ ರೂಪ ಅಮೃತ ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಇನ್ನೊಂದು ಅರ್ಥ, ಅಮೃತಂ ಜಲಂ ಅಸ್ಯ ಶಯನತ್ವೇನ ಅಸ್ತಿ ಇತಿ ಅಮೃತಃ. ಜಲಶಾಯಿಯಾಗಿರುವವನು ಅಮೃತ ಅಂದರೆ ಪದ್ಮನಾಭ ರೂಪದಿಂದ ಸಮುದ್ರದ ಜಲದಲ್ಲಿ ಪವಡಿಸಿದವನು. ಆದ್ದರಿಂದ ಈ ಪರಮಾತ್ಮನನ್ನ ಅಮೃತ ಅಮೃತ ಅಂತ ಕರೀತಾ ಇದ್ದಾರೆ. ಇವತ್ತಿನ 3 ನಾಮಗಳು: ಓಂ ವಿಶ್ವಯೋನಯೇ ನಮಃ, ಓಂ ಓಂ ಶುಚಿಶ್ರವಸೇ ನಮಃ, ಓಂ ಓಂ ಅಮೃತಾಯ ನಮಃ, ಓಂ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.